ಓಂ ವಿಷ್ಣೋರಸ್ಮಾನ್ ಪದಾಬ್ಜೇ ಕೃತನಿವಸತಯಃ ಪಾಂಸವಃ ಪಾವಯಂತಃ ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸ್ನಿಚಯೇ ಪೂರಯಂತಃ ಪರಾಗಾನ್ ಲಾಲಾಟ್ಯಾಂ ಲೇಖಿಕಾಯಾಂ ಮದನಿಪವನಯೋ ರಕ್ಷತಾನ್ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ ಲಕ್ಷ್ಮೀ ರಕ್ಷೀಣದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವಜುಗ್ಧಾಬ್ಧಯೇ ನಮಃ ಬ್ರಹ್ಮಾಂತ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯೋ ದದೌ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ ಶ್ರೀಗುರುಭ್ಯೋ ನಮಃ ಹರಿ ಓಂ. ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹಿಂದೆ ಒಂದು ಶ್ರವಣ ದ್ವಾದಶಿ ಅಂದರೆ ಏಕಾದಶಿ ಉಪವಾಸವನ್ನು ಮಾಡಿ ಆ ದ್ವಾದಶಿ ದಿವಸ ಚೆನ್ನಾಗಿ ವಿಪ್ರರಿಗೆಲ್ಲ ಜ್ಞಾನಿಗಳಿಗೆ ಭೋಜನವನ್ನೆಲ್ಲ ಹಾಕಿದರೆ ಏನು ಫಲ ಅಂತ ಹೇಳಿದರು. ಹಾಗೆಯೇ ಪ್ರಸಂಗವಶಾತ್ ವಾಮನ ಮೊದಲ ಬಾರಿ ಕೇವಲ ಬಲಿಯನ್ನು ನಿಗ್ರಹಿಸಲಿಕ್ಕೋಸ್ಕರ ಮಾತ್ರ ಆ ರೂಪವನ್ನು ಧರಿಸಿರಲಿಲ್ಲ. ಅದಕ್ಕಿಂತ ಹಿಂದೆಯೇ ದುಂದು ಎಂಬ ಒಬ್ಬ ರಾಕ್ಷಸನನ್ನು ಸಾಯಿಸಲು ಕೂಡ ಅವನನ್ನು ದುಂದುವನ್ನು ಸಾಯಿಸುವ ಕೂಡ ಆ ವಾಮನ ರೂಪವನ್ನು ಧರಿಸಿದ್ದ ಅಂತ ಹೇಳಿದರು. ಈ ರೀತಿಯಾಗಿ ವಿಸ್ತಾರವಾಗಿ ಆ ಒಂದು ಕಥೆಯನ್ನು ತಿಳಿಸಿ ಆನಂತರ ಪ್ರಹ್ಲಾದ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಆ ತೀರ್ಥಯಾತ್ರೆ ಹೋಗುವ ಪ್ರಸಂಗದಲ್ಲಿ ಆ ಒಂದು ಪ್ರಸಂಗವಶಾತ್ ಕಥೆಯನ್ನು ಹೇಳ್ತಾ ಈಗ ಮುಂದೆ ಅವನ ತೀರ್ಥಯಾತ್ರೆಯನ್ನು ವರ್ಣಿಸ್ತಾರೆ. ಇರಾವತೀಮನುಪ್ರಾಪ್ಯ ಪುಣ್ಯಾಂ ತಾಂ ಋಷಿಕನ್ಯಕಾಂ ಸ್ನಾತ್ವಾ ಸಂಪೂಜಯಾಮಾಸ ಚೈತ್ರಾಷ್ಟಮ್ಯಾಂ ಜನಾರ್ದನಂ ನಕ್ಷತ್ರ ಪುರುಷಂ ಚೀರ್ತ್ವಾ ವ್ರತಂ ಪುಣ್ಯಪದಂ ಶುಚಿ ಜಗಾಮ ಸುರುಕ್ಷೇತ್ರಂ ಪ್ರಹ್ಲಾದೋ ದಾನವೇಶ್ವರಃ ಐರಾವತೇನ ಮಂತ್ರೇಣ ಚಕ್ರತೀರ್ಥಂ ಸುದರ್ಶನಂ ಉಪಮಂತ್ರಿತಸ್ನೌ ವೇದೋಕ್ತ ವಿಧಿನಾಮುನೇ. ಆನಂತರ ಅವನು ಒಂದು ಕಡೆ ಕುರುಕ್ಷೇತ್ರ ಅಂತ ಪ್ರದೇಶಕ್ಕೆ ಆ ಪ್ರಹ್ಲಾದ ಹೋಗ್ತಾನಂತೆ. ಅಲ್ಲಿ ಚಕ್ರತೀರ್ಥ ಎನ್ನುವ ನದಿಯಲ್ಲಿ ಸ್ನಾನ ಮಾಡ್ತಾನಂತೆ. ಯಾವ ರೀತಿಯಾಗಿ ಕೇಳಿದರೆ ವೇದೋಕ್ತ ವಿಧಿನ, ಇದು ಪ್ರಸಿದ್ಧವಾದ ಮಾತು. ನಾವು ಕೂಡ ಬಹಳ ನದಿಗಳಲ್ಲಿ ಸ್ನಾನವನ್ನು ಮಾಡಿದ್ದೇವೆ, ಬಹಳ ಕಡೆ ತೀರ್ಥಕ್ಷೇತ್ರಗಳಲ್ಲಿ ಗಂಗಾ ನದಿಯಲ್ಲೆಲ್ಲ ಸ್ನಾನವನ್ನು ಮಾಡ್ತೇವೆ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ಅಲ್ಲಿ ಸ್ನಾನ ಮಾಡುವಾಗ ಅಲ್ಲಿ ಹೇಳಿದ್ದಾರೆ ವೇದೋಕ್ತ ವಿಧಿ, ಯಾವ ರೀತಿಯಾಗಿ ಮಾಡಬೇಕು, ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೋ ಆ ರೀತಿಯಾಗಿ ಮಾಡಬೇಕು. ಶಾಸ್ತ್ರ ಯಾವ ರೀತಿಯಾಗಿ ಹೇಳ್ತೇವೆ ಕೇಳಿದರೆ ಸುಮ್ಮನೆ ನಮ್ಮ ದೇಹ ತೊಳಿಲಿಕ್ಕೋಸ್ಕರ ಅಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡುವುದಂತಲ್ಲ. ಆ ನದಿಗೆ, ಆ ಜಡವಾದ ನದಿ ಕೂಡ ಅಷ್ಟು ಶಕ್ತಿ ಉಂಟಂತ ಕೂಡ ಅಲ್ಲ. ಅಲ್ಲಿ ಸ್ನಾನವನ್ನು ಮಾಡಿದ ಮೇಲೆ ಪಾಪ ಎಲ್ಲ ಹೋಗಿ ಬಿಡ್ತದ ಅಂತ ಕೇಳ್ತಾರೆ. ಕೇವಲ ಆ ಜಡ ನದಿ ಅಲ್ಲ, ಅದು ಹೇಳುವಾಗ ಅದು ವಿಷ್ಣುವಿನ ಪಾದೋದಕ. ಅದು ಆ ನದಿಗಳು, ಆ ನೀರು ಅಂತ ಏನಿದೆ, ನಾವು ಮನೆಯಲ್ಲಿ ಸ್ನಾನ ಮಾಡುವಾಗ ಕೂಡ ಹಾಗೆ. ಆ ಸ್ನಾನ ಮಾಡುವ ವಿಧಾನ ಹೇಗೆ ಕೇಳಿದರೆ ಸ್ನಾನವನ್ನು ಮಾಡುವಾಗ ಇದು ಆ ತ್ರಿವಿಕ್ರಮ ತನ್ನ ಪಾದವನ್ನು ಸ್ಪರ್ಶಿಸಿ ಬಂದಂತಹ ಬ್ರಹ್ಮಾಂಡದ ಹೊರಗಿಂದ ಬಂದಂತಹ ನೀರು, ಇದರಲ್ಲಿ ಗಂಗಾ ಸನ್ನಿಧಾನವಿದೆ ಅಂತ ಅಂದುಕೊಂಡು, ಅಂದರೆ ಅದು ದೇವರ ಪಾದೋದಕ, ಪಾದ ಪ್ರಕ್ಷಾಳನೆಯ ನೀರು ಅಂತ ತಿಳಿದು ಸ್ನಾನವನ್ನು ಮಾಡಬೇಕು. ಆ ಪ್ರಹ್ಲಾದ ಹಾಗೆ ತಿಳಿದು ಸ್ನಾನವನ್ನು ಮಾಡಿದ್ರಿಂದ ಹೇಳ್ತಾರೆ ವೇದೋಕ್ತ ವಿಧಿ ಅಂತ ಹೇಳಿದೆ. ವೇದ ಯಾವ ರೀತಿಯಾಗಿ ಹೇಳ್ತದೆ ಕೇಳಿದರೆ ಇಂತಹ ಅನುಸಂಧಾನದ ಮೂಲಕ ದಿನ ಸ್ನಾನವನ್ನು ಮಾಡಬೇಕು ಅಂತ ವೇದ ಹೇಳುವಂಥದ್ದು. ಹಾಗಾಗಿ ಆ ಪ್ರಹ್ಲಾದ ಅಲ್ಲಿ ತೀರ್ಥಯಾತ್ರೆಗೆ ಹೋಗುವಾಗ ಅಲ್ಲಿ ಸ್ನಾನವನ್ನು ಮಾಡಿದ. ಆ ಸ್ನಾನವನ್ನು ಮಾಡಿ ಚೆನ್ನಾಗಿ ಮತ್ತೆ ಕೂಡ ಮುಂದೆ ಹೋದ ಅಂತೆ ಹೇಳ್ತಾರೆ. ಉಪೋಕ್ಷ ಕ್ಷಣದಾಂ ಭಕ್ತ್ಯ ಪೂಜಯಿತ್ವಾ ಕುರುಧ್ವಜಂ ಕೃತಶೌಚೋ ಜಗಾಮಾಚ ದ್ರಷ್ಟುಂ ಪುರುಷಕೇಸರಿಂ ಸ್ನಾತ್ವಾ ದೇವಿಕಾಯಾಂತು ನೃಸಿಂಹಂ ಪ್ರತಿಪೂಜ್ಯ ಚ ತತ್ರೋಶ ರಜನೀಮೇಕಾಂ ಗೋಕರ್ಣಂ ದಾನಮೋಯಯೋ.
ಆನಂತರ ಅವನು ಕುರುಧ್ವಜ ಅಂತ ಒಂದು ಕ್ಷೇತ್ರಕ್ಕೆ ಹೋಗ್ತಾನಂತೆ. ಅಲ್ಲಿ ಪುನಃ ಎಲ್ಲೆಲ್ಲಿ ತೀರ್ಥಗಳು ಒಂದು ಸಿಗ್ತದೋ ಅಲ್ಲೆಲ್ಲ ಸ್ನಾನವನ್ನು ಮಾಡಲಿಕ್ಕೆ ಹೋಗ್ತಾನವನು. ಹಾಗೆಯೇ ಅಲ್ಲಿ ಪುರುಷ ಕೇಸರಿ ಅಂತ ಹೇಳಿದರೆ ನರಸಿಂಹ, ಅಂತಹ ನರಸಿಂಹನನ್ನು ನೋಡಿ ಆನಂತರ ಅಲ್ಲಿ ಒಂದು ರಾತ್ರಿಯನ್ನು ಕಳೆದು ಆನಂತರ ಗೋಕರ್ಣ ಎನ್ನುವ ಪ್ರದೇಶಕ್ಕೆ ಹೋಗ್ತಾನಂತೆ. ಅಲ್ಲಿ ಕೂಡ ಸ್ನಾನವನ್ನು ಮಾಡಿ ಕಾಮೇಶ್ವರ ಎನ್ನುವ ಸ್ಥಳಕ್ಕೆ ಹೋಗ್ತಾನಂತೆ. ತತ್ರ ಸ್ನಾತ್ವಾ ದೃಷ್ಟ್ವಾ ಚ ಪೂಜಯಿತ್ವಾ ಶಂಕರಂ ದ್ರಷ್ಟುಂ ಯೋಜ ಪ್ರಹ್ಲಾದ ಪುಂಡರೀಕಂ ಮಹಾಂಬಸಿ ತತಸ್ನಾತ್ವಾ ದೃಷ್ಟ್ವಾ ಚ ಸಂತರ್ಶ್ಯ ಪಿತೃದೇವತಾ ಪುಂಡರೀಕಂ ಚ ಸಂಪೂಜ್ಯ ಉವಾಸ ದಿವಸತ್ರಯಂ. ಹೇಳ್ತಾರೆ ಆನಂತರ ಒಂದು ಪಿತೃದೇವ ಅಂದರೆ ನಾವು ನದಿಗಳಲ್ಲೆಲ್ಲ ಸ್ನಾನಕ್ಕಂತ ಹೋಗುವಾಗ ನಮ್ಮ ಪಿತೃಗಳಾದಿಗಳನ್ನು ಸ್ಮರಣೆ ಮಾಡಬೇಕು ಅಂತ. ಯಾಕಂತ ಹೇಳಿದರೆ ನಮಗಿಷ್ಟು ಒಳ್ಳೆಯ ಒಂದು ದೇಹವನ್ನು ಕೊಟ್ಟವರು ಯಾರಿಂದ ಅದು ಪಿತೃಗಳಿಂದ ಬಂದಿದೆ. ಹಾಗಾಗಿ ಅವರ ನೆನಪು ಯಾವಾಗಲೂ ಮಾಡಬೇಕಾದಂಥದ್ದು. ಹಾಗಾಗಿ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡುವಾಗ ಆ ನದಿಗಳಲ್ಲಿ ಕೂಡ ಸ್ನಾನಗಳನ್ನೆಲ್ಲ ಮಾಡಿ ಆನಂತರ ಅಲ್ಲಿ ಪಿತೃದೇವತೆಗಳಿಗೆ ತರ್ಪಣಾದಿಗಳನ್ನು ಕೊಡಬೇಕು. ನಮಗೆ ತರ್ಪಣಕ್ಕೆ ಅಧಿಕಾರವಿಲ್ಲ ಇದ್ದರೆ ಒಂದು ಕನಿಷ್ಠ ಪಕ್ಷ ಅವರ ನೆನಪನ್ನಾದರೂ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಮುಂದೆ ಅವನು ಪುನಃ ಆ ಪಿತೃಗಳಿಗೆ ತರ್ಪಣ ಕೊಡ್ತಾನಂತೆ. ನಮಗೊಂದು ಸಂಶಯ ಬರ್ಬೋದು, ಅವನ ಪಿತೃಗಳಿಗೆ ಹೇಳಿದರೆ ಅವನ ಪಿತೃಗಳಿಗೆ ಹಿರಣ್ಯಕಶಿಪು ಕೆಟ್ಟವ, ಅವನಿಗೆ ತರ್ಪಣ ಕೊಡ್ಬೋದಾ ಕೇಳಿದರೆ, ತರ್ಪಣವನ್ನು ಕೊಡುವಾಗ ಆ ಪಿತೃಗಳಿಗೆ ತರ್ಪಣ ಕೊಡುವುದಂತಲ್ಲ. ಪಿತೃಗಳು ಎಲ್ಲೋ ಇದ್ದಾರೆ, ಅವರಿಗೆ ತರ್ಪಣ ಹೇಗೆ ಸಿಗ್ತದೆ? ಅವರಿಗೆ ನಾವು ತರ್ಪಣ ಕೊಟ್ಟು ಬಿಟ್ಟರೆ ಗೊತ್ತಾಗಿಬಿಡ್ತದ? ಪಿತೃದೇವತೆಗಳು ಅಂತ ಇರ್ತಾರೆ, ಆ ಪಿತೃಗಳನ್ನು ನಿಯಾಮನೆ ಮಾಡುವಂತಹ ಪಿತೃಂತರ್ಯಾಮಿ ಪಿತೃದೇವತೆ ಅಂತ ಜನಾರ್ದನ ಅಂತ ಹೇಳುವಂಥದ್ದು. ಅಂತಹ ಪಿತೃದೇವತೆಗಳು ಅವರ ಅಂತರ್ಯಾಮಿ ಜನಾರ್ದನ. ಹೀಗೆ ದೇವತಾ ಶಕ್ತಿ ಇದೆ ಅದರಲ್ಲಿ. ಅವರಿಗೆ ನಾವು ತರ್ಪಣವನ್ನು ಕೊಡೋದು ಬಿಟ್ಟರೆ ನಾವು ನಮ್ಮ ಯಾರೋ ಹೋಗಿದ್ದಾರೆ ಅವರಿಗೆ ನಾವು ತರ್ಪಣ ಕೊಡ್ತೇವೆ ಹೇಳಿದರೆ ಅವ್ರಿಗೆ ಗೊತ್ತಾಗಿಬಿಡ್ತದೆ ಕೇಳಿ, ಅವ್ರಿಗೆ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಮುಂದಿನ ಜನ್ಮದಲ್ಲಾಗಲಿ ಬೇರೆ ಸಮಯದಲ್ಲಿ ಒಳ್ಳೆಯ ಒಂದು ಕಾಲಕ್ಕೆ ಏನೋ ಅವರಿಗೆ ಒಳ್ಳೆಯ ಅವಕಾಶ ಸಿಗಬೇಕು ತಿನ್ನಲಿಕ್ಕೆಲ್ಲ ಅಂತಾದರೆ ಅದನ್ನು ಅವರು ಸ್ವತಃ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಕೊಟ್ಟಿದ್ದರಿಂದ ಪಿತೃದೇವತೆಗಳು ಸಂತುಷ್ಟರಾಗಿ ಆಗ ಅವರು ನಮ್ಮ ನಿಜವಾದ ಪಿತೃಗಳು ಅಂತ ಯಾರಿದ್ದಾರೋ ಅವರಿಗೆ ಕೊಡ್ತಾರೆ. ಹಾಗಾಗಿ ಈ ರೀತಿಯಾಗಿ ಹಿರಣ್ಯಕಶಿಪು ಆದರೂ ಕೂಡ ಅವನಲ್ಲಿ ಒಂದು ಸಜೀವ ಕೂಡ ಇತ್ತು, ಆದರೂ ಕೂಡ ಸ್ವರೂಪವನ್ನು ಯಾರು ಅಳಿಲಿಕ್ಕಾಗುವುದಿಲ್ಲ. ನಮ್ಮ ಪಿತೃಗಳೆಲ್ಲ ಅವರೆಲ್ಲ ಏನು ಸಾಧನೆ ಮಾಡ್ತಾ ಇರಲಿಲ್ಲ, ನಾನು ಮಾತ್ರ ಮಾಡುವಂಥದ್ದು ಹೀಗೆಲ್ಲ ಹೇಳಿ ಅವರಿಗೆಲ್ಲ ಕೊಡಬೇಕಂತಿಲ್ಲ, ನನ್ನಷ್ಟು ಸಾಧನೆ ಅವರು ಮಾಡಲಿಲ್ಲ ಅಂತ ಅಂದ್ಕೊಂಡು ಅವರಿಗೆ ತರ್ಪಣಾದಿಗಳನ್ನು ಕೊಡಲಿಕ್ಕಿಲ್ಲ, ಆ ಥರ ಮಾಡಲಿಕ್ಕೆ ಇಲ್ಲ. ಅವರು ಹೇಗೆ ಇದ್ದರೂ ಕೂಡ ಅವರ ಸ್ವರೂಪವನ್ನು ನಮಗೆ ಅಳ್ಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ತರ್ಪಣಾದಿಗಳನ್ನು ಕೊಡಲೇಬೇಕು. ಕೊಡುವುದಂತ ಹೇಳಿದ್ರು ಕೂಡ ಅವರಿಗೆ ಕೊಡುವಂಥದ್ದಲ್ಲ, ಅವರ ಅಂತರ್ಯಾಮಿಯಾದ ಪಿತೃದೇವತ ಅಂತರ್ಯಾಮಿಯಾದ ನಾರಾಯಣನೇ ಕೊಟ್ಟಾಗ ಆಗ್ತದೆ ಆ ತರ್ಪಣಾದಿಗಳನ್ನು. ಹೀಗೆ ಕೊಟ್ಟು ನಾವು ಕೊಡಬೇಕು ಅಂತ ತೋರಿಸುವ ಹಾಗೆ ಆ ಪ್ರಹ್ಲಾದ ಈ ರೀತಿಯಾಗೆಲ್ಲ ತರ್ಪಣಾದಿಗಳನ್ನು ಕೊಟ್ಟ ಅಂತೆ. ಆ ನಂತರ ಹೇಳ್ತಾರೆ, ಮಧುಮಸ್ಸಲಿಲೇ ಸ್ನಾತ್ವಾ ದೇವಂ ಚಕ್ರಧರಂ ಹರಂ ಶೂಲಬಾಹುಂ ಚ ಗೋವಿಂದಂ ದದರ್ಶ ಧನುಪುಂಗವಃ. ಆನಂತರ ಒಂದು ವಿಶೇಷವನ್ನು ಹೇಳ್ತಾರೆ. ಆ ಒಂದು ಸ್ಥಳದಲ್ಲಿ ಅವರು ಹೋಗ್ತಾ ಹೋಗ್ತಾ ಶೂಲವನ್ನು ಹಿಡಿದಂತಹ ನಾರಾಯಣ ಅಂತೆ, ಇನ್ನು ಚಕ್ರವನ್ನು ಹಿಡಿದಂತಹ ಹರಿ ಅಂತೆ, ಅವರನ್ನು ನೋಡ್ತಾನಂತೆ. ಇದೇನು ವಿಚಿತ್ರ ಅಲ್ವಾ? ಚಕ್ರಧಾರಿ ಹರಿ ಅಂತ ನಾವು ನೋಡಿರುವಂಥದ್ದು, ಶೂಲಧಾರಿ ಹರ ಅಂತ ರುದ್ರ ಅಂತ ನೋಡಿರುವಂಥದ್ದು. ಅವನು ಒಂದು ಕಡೆಯಲ್ಲಿ ಶೂಲಧಾರಿಯಾದ ಹರಿಯನ್ನು ಚಕ್ರಧಾರಿಯಾದ ಹರನನ್ನು ನೋಡಿದಂತೆ. ಆಗ ಈ ಕಥೆಯನ್ನು ಪುಲಸ್ತರು ಹೇಳ್ತಾ ಇರುವಂಥದ್ದು. ಆಗ ನಾರದರು ಕೇಳ್ತಾರೆ, ಕಿಮರ್ಥಂ ಭಗವಾನ್ ಶಂಭು ದದಾರಾತ ಸುದರ್ಶನಂ ಶೂಲಂ ತಥಾ ವಾಸುದೇವೋ ಮಮೈತದ್ ಬ್ರೂಹಿ ಪೃಚ್ಛತ ಶ್ರೂಯತಾಂ ಕಥಯಿಷ್ಯಾಮಿ ಕಥಾಮೇತಾಂ ಪುರಾತನೀಂ ಕಥಯಾಮಾಸ ಯಾ ವಿಷ್ಣುರ್ ಭವಿಷ್ಯ ಮನವೇ ಪುರಾ. ಆಗ ಅವ್ರು ಕೇಳ್ತಾರಂತೆ ನಾರದರು, ಅಲ್ಲ ಇದ್ಯಾಗಿ ಈ ರೀತಿಯಾಗಾಯಿತು? ಯಾವ ಕಾರಣಕ್ಕಾಗಿ ಸುದರ್ಶನ ಚಕ್ರವನ್ನು ರುದ್ರ ಹಿಡಿದ, ಇನ್ನು ಶೂಲವನ್ನು ವಿಷ್ಣು ಹಿಡಿದ? ಇದು ಯಾವ ಕಾರಣಕ್ಕಾಗಿ? ಇದು ವಿಚಿತ್ರ ಅನ್ನಿಸ್ತಾ ಇದೆ ಅಲ್ವಾ ಅಂತ ಕೇಳಿದರೆ ಅವರು ಹೇಳ್ತಾರಂತೆ, ಜಲೋದ್ಭವೋ ನಾಮ ಮಹಾಸುರೇಂದ್ರೋ ಘೋರಂ ಸ ತತ್ವಾ ತಪ ಉಗ್ರವೀರ್ಯ ಆರಾಧಯಾಮಾಸ ವಿರಿಂಚಿಮಾರಾತ್ ಸತಸ್ಯ ದುಷ್ಟೋ ವರದೋ ಬಭೂವ ದೇವಾಸುರಾಣ ಮಜಯೋ ಮಹಾಹವೇ ನಿಜೈಶ್ಚ ಶಸ್ತ್ರೈರಮರೈರ್ ಅವಧ್ಯ ಬ್ರಹ್ಮಶ್ಚ ಶಾಪೈಶ್ಚ ನಿರೀಪ್ಸಿತಾರ್ಥೋ ಜಲೇ ಚ ವಹ್ನೋ ಸಗುಣೋಪಹರ್ಥ. ಒಬ್ಬ ಕಥೆಯನ್ನು ಹೇಳ್ತಾರಂತೆ, ಯಾಕೆ ಆ ರೀತಿಯಾಗಿ ತಮ್ಮ ಆಯುಧವನ್ನು ವ್ಯತ್ಯಾಸ ಮಾಡಿಕೊಂಡ್ರು ಹೇಳಿದರೆ, ಒಬ್ಬ ಜಲೋದ್ಭವ ಅಂತ ಒಬ್ಬ ರಾಕ್ಷಸ ಇದ್ದ ಅಂತೆ. ಅವನು ಏನು ಮಾಡಿದ, ವಿರಿಂಚಿ ಅಂದರೆ ಬ್ರಹ್ಮ, ಆ ಬ್ರಹ್ಮನ ತಪಸ್ಸನ್ನು ಮಾಡಿ
ಒಂದು ಒಳ್ಳೆಯ ವರವನ್ನೆಲ್ಲ ಕೇಳಿದೆ. ಒಳ್ಳೆಯ ವರ ಅಂದರೆ ಅವನಿಗೆ ಒಳ್ಳೆಯ ವರ, ನಿಜವಾಗಿ ಕೆಟ್ಟ ವರ. ಏನು ಕೇಳಿದ? ಅವಧ್ಯತ್ವ ಅಂತ, ಸಾಯಲೇಬಾರದು ಅಂತ. ಇದು ದೊಡ್ಡ, ಇದು ಯುದ್ಧದಲ್ಲಿ ಕೆಟ್ಟ ವರ. ಯಾಕೆ ಕೇಳಿದರೆ ಸಾಯುವಿಕೆ ಅನ್ನುವಂಥದ್ದು ಎಲ್ಲರಿಗೂ ಇರುವಂಥದ್ದು. ಅದನ್ನು ಮೀರಿ ನನಗೆ ಸಾವೇ ಬೇಡ ಅಂತ ಈ ರೀತಿಯೆಲ್ಲ ವರ ಕೇಳುವಂಥದ್ದು ಸರಿಯಲ್ಲ. ಅವನು ಬ್ರಹ್ಮನ ಅಂಥದ್ದೇ ವರ ಕೇಳಿದ ಅಂತೆ. ಆಗ ಏನಾಯ್ತು? ಬ್ರಹ್ಮನೇ ವರ ಕೊಟ್ಟ ಅಂತ ಆದಮೇಲೆ ಜಗತ್ತಿನ ಸೃಷ್ಟಿಗರ್ತನೇ ವರ ಕೊಟ್ಟ, ಅವಧ್ಯನ ಕೊಟ್ಟ ಅಂತೆ, ಅವಧ್ಯತ್ವವನ್ನು ಕೊಟ್ಟ ಅಂತ ಆದಮೇಲೆ ಇನ್ನು ನನ್ನನ್ನು ಯಾರಾದ್ರು ಹಿಡಿತಾರ ಅಂತ ಕೇಳ್ತಾ ಅವನು ಎಲ್ಲ ಕಡೆ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ. ಪ್ರಾರಂಭ ಮಾಡಿದ ಅಂತ ಹೇಳಿದರೆ ಅವನ ಯಾರ ಶಾಪಕ್ಕೆ ತರ್ತಾ ಇರಲಿಲ್ಲ ಅಂತ ಅವನಿಗೆ. ಬ್ರಹ್ಮನವರವೇ ಇದೆ ಅಲ್ವಾ. ಈಗ ದೊಡ್ಡವರ ಇನ್ಫ್ಲೂಯೆನ್ಸ್ ಇದ್ದಾಗ ಚಿಕ್ಕವರ ಬಗ್ಗೆ ನಾವು ಡೋಂಟ್ ಕೇರ್ ಅಂತ ಹೇಳ್ತೇವೆ. ಹಾಗಾಗಿ ಈ ಬ್ರಹ್ಮನೇ ಕೊಟ್ಟಿದ್ದಾನೆ, ಇವರೆಲ್ಲ ನನಗೆ ಏನು ಮಾಡ್ಲಿಕ್ಕೆ ಸಾಧ್ಯ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರನ್ನು ಕೂಡ ಅವಹೇಳನ ಮಾಡ್ತಾ ಇದ್ದಂತೆ. ಯಾರಿಗೂ ಗೌರವಾದಿಗಳನ್ನು ಕೊಡ್ತವೇ ಇರಲಿಲ್ಲ ಅಂತೆ. ಅಷ್ಟೇ ಅಲ್ಲ, ತೊಂದರೆ ಕೊಡ್ತಾ ಇದ್ದಂತೆ ಅವರಿಗೆಲ್ಲ, ಬಹಳ ಉಪದ್ರವನ್ನೆಲ್ಲ ಕೊಡ್ತಾ ಇದ್ದಂತೆ. ಆಗ ಏವಂ ಪ್ರಭಾವೋ ಧನಪುಂಗವೋಸೋ ದೇವಾನ್ ಮಹರ್ಷಿ ನೃಪತೀನ್ ಸಮಗ್ರಾನ್ ಆಬಾಧಮಾನೋ ವಿಚಚಾರ ಭೂಮ್ಯಾಂ ಸರ್ವಾ ಕ್ರಿಯಾನಾಶಯದ್ ಉಗ್ರಮೂರ್ತಿ ತಥೋಮರ ಭೂಮಿ ಭವಾಸ ಭೂಪ ಜಗ್ಮುಶರಣ್ಯಂ ಹರಿಮೀಶಿತಾರಂ ತೈಶ್ಚಾಪಿ ಸಾರ್ಧಂ ಭಗವಾನ್ ಜಗಾಮ ಹಿಮಾಲಯಂ ಯತ್ರ ಹರಸ್ತ್ರಿನೇತ್ರ. ಆಗ ಈಗ ಈ ಸಮಸ್ಯೆ ಯಾವ ರೀತಿಯಲ್ಲಿ ಕೇಳಿದರೆ ಬರೀ ತೊಂದರೆ ಕೊಡುವಂಥದ್ದಲ್ಲ, ಯಾವ ಸಮಯದಲ್ಲಿ ಯಾವ ಕಾರ್ಯ ಆಗಬೇಕು, ಸರಿಯಾಗಿ ಈ ಕಾಲಕ್ಕೆ ಈ ಕಾರ್ಯ ಆಗಬೇಕಂತ ಇರ್ತದೆ, ಈ ಕಾಲದಲ್ಲಿ ಈ ಕಾನೂನು ಬರಬೇಕು, ಅದರಿಂದ ಈ ವ್ಯವಸ್ಥೆ ಆಗಬೇಕು ಅಂತ. ಅಸುರರ ಸ್ವಭಾವ ಅವರಲ್ಲಿ ಇದೆ ಅಂತಾದರೆ ಏನಾಗ್ತದೆ ಕೇಳಿದರೆ, ಇದು 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 ಆಗಬಾರ್ದು, ಇದು ಒಳ್ಳೆಯದಲ್ಲ ಅಂತ ಏನೇನೋ ಹೇಳುವ ಹಾಗೆ ಇವನು ಯಾವ ಒಂದು ಒಳ್ಳೆಯ ಕಾರ್ಯವನ್ನು ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ, ಎಲ್ಲದಕ್ಕೂ ಅಡ್ಡಗಾಲ ಹಾಕ್ತಾ ಇದ್ದ ಅಂತೆ. ಹಾಗಾಗಿ ಒಂದು ಜಗತ್ತು ಸರಿಯಾಗಿ ನಡೀತಾನೇ ಇಲ್ಲ, ಏನೋ ಒಂದು ಮಳೆ ಬರಿಸಬೇಕು ಅಂತ ಏನು ಚಿಂತನೆ ಇದ್ದರೆ ಅದನ್ನೇನು ತಡೆಯುವಂತೆ ಮಾಡುವಂಥದ್ದು, ಯಜ್ಞ ಮಾಡುವುದಂತಿದ್ರೆ ಯಾರು ಋಷಿಗಳೆಲ್ಲ ಅದನ್ನು ತಡೆಯುವಂತೆ ಮಾಡುವ, ಹೀಗೆಲ್ಲ ಮಾಡ್ತಾ ಇದ್ದ ಅಂತೆ. ಹಾಗಾಗಿ ಆ ದೇವತೆಗಳು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋ ಭಾವದಿಂದ ಹರಿ ಹತ್ರ ಹೋಗ್ತಾರಂತೆ. ಆ ಹರಿ ಆಗ ರುದ್ರನ ಹತ್ರ ಕರ್ಕೊಂಡು ಹೋಗ್ತಾರಂತೆ ಎಲ್ಲರನ್ನು ಕೂಡ, ಎಲ್ಲ ದೇವತೆಗಳು ಹರಿ ಆ ರುದ್ರನ ಹತ್ರ ಹೋಗ್ತಾರಂತೆ. ಆಗ ತಸಂಬಂತ ದೇವರ್ಷಿತಂ ಚ ಕಾರ್ಯಂ ಮತಿಂ ಚ ಕೃತ್ವಾ ನಿಧನಾಯ ಶತ್ರೋಃ ನಿಜಾಯುಧಂ ಚ ವಿಪರ್ಯಯಂ ತೌ ದೇವಾದಿಪೋ ಚಕ್ರತುರುಗ್ರ ಕರ್ಮಿಣೋ ತತಶ್ಚಾಸೋ ದಾನವೋ ವಿಷ್ಣು ಶರ್ವೋ ಯಸಮಾಯಾತೋ ತಜ್ಜಿಘಾಂಸು ಸುರೇಶೋ ಮತ್ವಾ ಜೇಯೋ ಶತ್ರುಭಿರ್ಘೋರ ರೂಪೋ ಭಯಾತ್ತೋಯೇ ನಿಮಗ್ನಾಯಾಂ ವಿವೇಶ. ಅಂದೇನು ಕೇಳಿದ್ರೆ ವಿಷ್ಣು ಒಂದು ಯೋಚನೆ ಮಾಡ್ತಾನಂತೆ, ನಾವು ನಮ್ಮ ಆಯುಧವನ್ನು ವ್ಯತ್ಯಾಸ ಮಾಡಿಕೊಳ್ಳೋಣ ಅಂತ ವಿಷ್ಣು ಯೋಚನೆ ಮಾಡುವಂಥದ್ದು ಕೇಳಿ ರುದ್ರನ ಹತ್ರ ಹೇಳ್ತಾನಂತೆ, ನೀನು ಚಕ್ರವನ್ನು ಹಿಡಿ, ನಾನು ಶೂಲವನ್ನು ಹಿಡಿತೇನೆ ಅಂತ. ಆ ರುದ್ರನಿಗೆ ಆ ವಿಷ್ಣುವಿನ ಚಕ್ರವನ್ನು ಹಿಡಿಲಿಕ್ಕೆ ಸಾಮರ್ಥ್ಯ ಉಂಟಾ ಕೇಳಿದರೆ ಆ ಸಾಮರ್ಥ್ಯವನ್ನು ಆ ವಿಷ್ಣುವೇ ಕೊಟ್ಟಿರ್ತಾನೆ. ಯಾಕಂದರೆ ಹೇಳ್ತಾನಲ್ವ, ಶಿವರೂಪೇ ಶಿವೇಶಿತಃ, ಶಿವನಲ್ಲಿ ಶಿವರೂಪನಾಗಿದ್ದಾನೆ. ಹಾಗಾಗಿ ಆ ಶಿವನಿಗೆ ಅಂತಹ ಸಾಮರ್ಥ್ಯವನ್ನು ವಿಷ್ಣುವೇ ಕೊಟ್ಟ ಅಂತೆ ಆ ಚಕ್ರವನ್ನು ಧರಿಸಲಿಕ್ಕೆ. ಹಾಗಾಗಿ ಆ ರುದ್ರ ಚಕ್ರವನ್ನು ಧರಿಸಿದ ಅಂತೆ, ಆ ಸಮಯದಲ್ಲಿ ವಿಷ್ಣು ಶೂಲವನ್ನು ಧರಿಸಿದ ಅಂತೆ. ಆಗ ಏನಾಯಿತು, ಇವರು ಆ ನಂತರ ಆ ರಾಕ್ಷಸಲ್ಲಿದ್ದಾನ ಜಲೋದ್ಭವ, ಅಲ್ಲಿಗೆ ಹೋಗ್ತಾರೆ, ಇವನು ಸಾಯಿಸಿ ಬಿಡೋಣ ಈಗ ಅಂತ. ಯಾರು? ರುದ್ರ ಮತ್ತು ವಿಷ್ಣು ಹೋಗ್ತಾರಂತೆ. ಅಲ್ಲಿ ಹೋದರೆ ಇವನು ಅವನಿಗೆ ಅಷ್ಟುವರೆಗೆ ಬಾರಿ ಓಡಾಡ್ತಾ ಇದ್ದ ಅವನು, ಅಲ್ಲಿ ನೋಡಿದರೆ ಈಗ ಅವನಿಗೆ ಅನಿಸ್ತದಂತೆ ಇವರನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಇವರು ಅಜೇಯರು ಅಂತ. ಹಾಗಾಗಿ ಹಾಗೆ ಅಂದುಕೊಂಡವ ನೀರಿನೊಳಗೆ ಹೋಗಿ ಬಿಡ್ತಾನಂತೆ. ಸಾಹಸ ಬೇಡವಿರೋದು, ನಾನು ನೀರೊಳಗೆ ಹೋಗಿ ಬಿಡ್ತೇನೆ, ನೀರೊಳಗೆ ಹೋಗಿ ಬಿಡ್ತಾನಂತೆ. ಆಗ ಜ್ಞಾತ್ವಾ ಪ್ರಣಷ್ಟಂ ತ್ರಿದಿವೇ ನಕ್ಷತ್ರಂ ನದೀಂ ವಿಶಾಲ ಮಧುಮಸ್ಸು ಪುಣ್ಯಾಂ ದ್ವಯೋ ಸಶಸ್ತ್ರೌ ತಟಯೋ ಹರೀಶೋ ಪ್ರಚ್ಛನ್ನ ಮೂರ್ತಿ ಸಹಸಾ ಬಭೂವತು ಜಲೋದ್ಭವಶ್ಚಾಪಿ ಜಲಂ ವಿಮುಚ್ಯ ಜ್ಞಾತ್ವಾಗತೋ ಶಂಕರ ವಾಸುದೇವೋ ದಿಶಃ ಸಮೀಕ್ಷಾ ಭಯಕಾಂತರಕ್ಷೋ ದುರ್ಗಾಂ ಹಿಮಾದ್ರಿಂ ಚ ತದಾರುರೋಹ. ಇವನು ಹೆದರಿ ನೀರಿನಲ್ಲಿ ಬಿದ್ದ ಅಲ್ವಾ. ಆಗ ವಿಷ್ಣು ಮತ್ತು ರುದ್ರರು ಅವ್ನು ಗೊತ್ತಾಯ್ತು ನೀರೊಳಗೆ ಹೋಗಿದ್ದಾನೆ ಅಂತ. ಎಷ್ಟು ಸುಮ್ಮನೆ ನಾನು ನೀರೊಳಗೆ ಹೋಗಿ ನೀರನ್ನೆಲ್ಲ ಯಾಕೆ ಸುಮ್ಮನೆ ಗಲೀಜು ಮಾಡಬೇಕು, ಬೇಡ ಅಂತ ಅಲ್ಲಿ ನಿಂತರಂತೆ, ಹೊರಗೆ ನಿಂತರಂತೆ. ಇವನೇನು ಅನ್ಕೊಂಡ, ಇವ್ರು ನಾನು ಸಿಗ್ಲಿಲ್ಲ ಅಂತ ಹೊಗೆ ಬಿಟ್ರು ಅಂತ ಅನ್ಕೊಂಡು ಬಿಟ್ಟ. ಆಗ ಇವನು ಹೊರಗೆ ಬಂದರೆ ಅವ್ರು ನೋಡ್ತಾ ಇದ್ದಾನೆ, ಅವರಿಬ್ರು ವಿಷ್ಣು ಮತ್ತು ರುದ್ರ ಅಲ್ಲೇ ಇದ್ದಾರೆ. ಇವನು ಹೆದರಿ ಅವರು ಈಚೆಯಿಂದ ಬರ್ತಾ ಇದ್ರೆ ಇವನು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ, ಜೋರಾಗಿ ಓಡ್ತಾ ಇದ್ದಾನಂತೆ, ಎಲ್ಲ ಪರ್ವತದ ಮೇಲೆಲ್ಲ ಓಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಆಗ
ಮಹೀಂದ್ರ ಶೃಂಗೋಪರಿ ವಿಷ್ಣು ಶಂಭು ಚಂಚೂರ್ಯಮಾಣಂ ಸ್ವರಿಪುಂ ಚ ದೃಷ್ಟ್ವಾ ವೇಗಾದುಬೋಧದ್ರುವತು ಸಶಸ್ತ್ರೋ ವಿಷ್ಣು ತ್ರಿಶೂಲಿ ಗಿರಿಶಶ್ಚ ಚಕ್ರೀ ತಾಭ್ಯಾಂ ಸೃಷ್ಟಿ ಸ್ಥಿತಶೋತ್ತಮಾಭ್ಯಾಂ ಚಕ್ರೇಣ ಶೂಲೇನ ಚ ಭಿನ್ನ ದೇಹ ಪಪಾದ ಶೈಲ ತಪನೀಯ ವರ್ಣೋ ಯಥಾಂತರಿಕ್ಷ ವಿಮಲಾ ಚತಾರ. ಇವರು ಓಡ್ತಾ ಇದ್ದಾರಲ್ವಾ, ಓಡ್ತಾ ಇದ್ದಾನೆ. ಎಷ್ಟೊಂದು ಓಡ್ಬೋದು ಅವನು? ಮನೋಜವಂ ಮಾರುತದುಲ್ಯ ವೇಗಂ ಅಂತ. ಅಂದರೆ ಮನೋಜವ ಅಂತ ನಾವು ಯಾರಿಗೆ ಹೇಳ್ತೇವೆ, ವಾಯುದೇವರಿಗೆ ಹೇಳ್ತೇವೆ, ಅವನನ್ನು ಕೂಡ ನಿಯಂತ್ರಣ ಮಾಡುವ ಆ ವಿಷ್ಣು. ಹಾಗಾಗಿ ಎಷ್ಟು ವಾಯುವಿಗಿಂತ ಬೇಗ ಓಡ್ಲಿಕ್ಕೆ ಆಗ್ತದೆ ಅವನಿಗೆ? ಏನಾದರೂ ಜಲೋದ್ಭವ ಸಾಧ್ಯವೇ ಇಲ್ಲ. ಹಾಗಾಗಿ ಜೋರಾಗಿ ಓಡಿದ ಅಂತೆ ಅವನು. ಓಡಿದ ಅವನ ಹಿಂದೆ ಹೋದ ಅಂತೆ. ಹಿಂದೆ ಹೋಗಿ ಆ ಇಬ್ಬರು ಕೂಡ ವಿಷ್ಣು ಮತ್ತು ರುದ್ರರು, ಆ ರುದ್ರ ಚಕ್ರವನ್ನು ಹಿಡಿದುಕೊಂಡು ಆ ಜಲೋದ್ಭವವನ್ನು ಕೊಂದ ಅಂತೆ. ವಿಷ್ಣು ಆ ಶೂಲವನ್ನು ಹಿಡಿದುಕೊಂಡು ಅವನ ಭಿನ್ನ ಅವನ ದೇಹವನ್ನೆಲ್ಲ ತುಂಡು ಮಾಡಿಬಿಟ್ರಂತೆ. ದುಷ್ಟರಿಗೆ ಯಾವತ್ತೂ ಉಳಿಗಾಲವಿಲ್ಲ ಅಂತ ತೋರಿಸಲಿಕ್ಕೆ. ಯಾವ ರೀತಿಯಲ್ಲಾದರೂ ಅವರ ಸಂಹಾರ ಆಗುವಂಥದ್ದು ಆಗೇ ಆಗ್ತದೆ ಅಂತ ಆ ಜಲೋದ್ಭವ ಇಷ್ಟು ದಿನ ಏನು ಅನಾಚಾರ ಮಾಡಿದ್ದ, ಏನೇನು ಆ ಜಗತ್ತಿನ ನಿಯಮ ಅಂತೇನಿದೆ ಅದು ಆ ಕಾಲಕ್ಕೆ ಆಗಬೇಕು. ಅಂತಹ ಕಾಲಕ್ಕೆ ಆಗಬೇಕಾದಂತಹ ನಿಯಮವನ್ನು ಮುರಿದಿದ್ದ ಅಲ್ವಾ. ಹಾಗಾಗಿ ಅದು ದೊಡ್ಡ ಶಿಕ್ಷೆ. ಇದು ನಾವು ಕಲಿಯಬೇಕಾದಂಥ ವಿಷಯ. ನಾವು ಕೂಡ ಜಗತ್ತು ಹೀಗೆ ನಡಿಬೇಕು ಅಂತಿದೆ. ನಾವು ಜಗತ್ತಿ ವಿರುದ್ಧವಾಗಿ ಮಳೆ ಬಾರದಾಗ ಮಾಡುವಂಥದ್ದು ಈ ರೀತಿಯೆಲ್ಲ ಮಾಡಿದರೆ ಅದು ಕೂಡ ನಮ್ಮಲ್ಲಿ ಕೂಡ ಯಾರು ಜಲೋದ್ಭವನ ಒಂದು ಅಂಶ ಇದೆ ಅಂತಲೇ ಅರ್ಥ. ನಾವು ಕೂಡ ಅಂಥ ಜಲೋದ್ಭವ ನಮ್ಮೊಳಗೆ ಕೂಡ ಸೇರಿದ್ದಾನೆ ಅಂತ. ಹಾಗಾಗಿ ಆ ರೀತಿಯಾಗಿ ಮಾಡ್ತಾ ಇದ್ದ ಜಲೋದ್ಭವನಿಗೆ ಆ ವಿಷ್ಣು ಮತ್ತು ರುದ್ರ ಕೊಂದು ಬಿಟ್ರಂತೆ. ಕೊಂದು ಅವನ ದೇಹವನ್ನೆಲ್ಲ ಭಿನ್ನ ಮಾಡಿಬಿಟ್ರಂತೆ. ಅವನು ಹೇಗೆ ಬಿದ್ದ ಕೇಳಿದರೆ ಆ ಪರ್ವತದಿಂದ ತಪನೀಯ ವರ್ಣ ಅಂತೆ, ಬಂಗಾರ ದೇಹ ಇತ್ತಂತೆ. ತಪನೀಯ ಅಂದರೆ ಸುವರ್ಣ. ಆ ಸುವರ್ಣದ ವರ್ಣ ಇದ್ದಂತಹ ಅವನು ಆ ಬೆಟ್ಟದಿಂದ ಕೆಳಗೆ ಬಿದ್ದ. ಯಾವ ರೀತಿಯಾಗಿ ಕೇಳಿದರೆ, ಯಾವ ರೀತಿಯಾಗಿ ಆಕಾಶದಿಂದ ನಕ್ಷತ್ರ ಬೀಳುತ್ತದೋ, ಅಂದರೆ ಎಷ್ಟು ಮೇಲಿಂದ ಬಿದ್ದಿರ್ತದೆ. ನಕ್ಷತ್ರ ಚಿಕ್ಕದಲ್ಲ, ದೊಡ್ಡದಿರ್ತದೆ, ನಮ್ಮ ಕಣ್ಣಿಗೆ ಕಾಣು ಚಿಕ್ಕದಷ್ಟೇ. ಹಾಗಾಗಿ ಒಂದು ಯಾವ ರೀತಿಯಲ್ಲಿ ಆಕಾಶದಿಂದ ಒಂದು ನಕ್ಷತ್ರ ಬೀಳ್ತದೋ ಆ ರೀತಿಯಾಗಿ ಆ ಮೇಲೆಯಿಂದ ಕೆಳಗೆ ಬಿದ್ದು ಬಿಟ್ಟ ಅಂತೆ ಅವ. ಹೀಗೆ ಹೇಳ್ತಾ ಏವಂ ತ್ರಿಶೂಲಂ ಚ ದಧಾರ ವಿಷ್ಣುಶ್ಚಕ್ರಂ ತ್ರಿನೇತ್ರೋಪ್ಯಸೂದನಾರ್ಥಂ ಯತ್ರಾಗಹಂತ್ರಿ ಹಭವದ್ವಿತಸ್ಥ ಹರಾಂಗ್ರಿಪಾತ ಶಿರಾಚಲಾತ್ತು ತಪ್ರಾಪಿತೀರ್ಥಂ ತದಶಾದಿಪಾಭ್ಯಾಂ ಪೂಜಾಂ ಚ ಕೃತ್ವಾ ಹರಿಶಂಕರಾಭ್ಯಾಂ ಉಪೋಷ ಭಕ್ತ್ಯಾ ಹಿಮವಂತಮಾಗ ದ್ರಷ್ಟುಂ ಗಿರೀಶಂ ಶಿವವಿಷ್ಣುಗುಪ್ತಂ. ಈ ರೀತಿಯಾಗಿ ಆ ಪುಲಸ್ತ್ಯರು ಆ ಕಥೆಯನ್ನು ಹೇಳ್ತಾರೆ. ಈ ಕಾರಣಕ್ಕಾಗಿ ಆ ಒಂದು ವಿಷ್ಣು ಮತ್ತು ರುದ್ರ ಕೊಂದಿದ್ರು ಆ ಸ್ಥಳಕ್ಕೆ ಹೋದ ಆ ಪ್ರಹ್ಲಾದ. ಅಲ್ಲಿ ಆ ದೇವರನ್ನು, ಆ ವಿಷ್ಣು ಮತ್ತು ರುದ್ರರನ್ನು ನೋಡ್ತಾನಂತೆ. ಅವನು ನೋಡಿ ನಮಸ್ಕಾರವನ್ನು ಮಾಡ್ತಾನೆ. ಹರಿಹರ ಕ್ಷೇತ್ರ, ಆ ಹರಿಹರ ಕ್ಷೇತ್ರದಲ್ಲಿಯೂ ಆಯುಧವನ್ನು ವ್ಯತ್ಯಾಸ ಮಾಡಿಕೊಂಡಂತಹ ಕ್ಷೇತ್ರ, ಇದು ಬೇರೆ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ಅವನು ಆ ಸ್ಥಳದಲ್ಲಿ ಅದನ್ನು ನೋಡ್ತಾನಂತೆ. ಚೆನ್ನಾಗಿ ಖುಷಿಪಟ್ಟು ಪೂಜೆಯನ್ನೆಲ್ಲ, ದೇವರ ಅರ್ಚನೆಯನ್ನೆಲ್ಲ ಮಾಡ್ತಾನಂತೆ. ಆನಂತರ ಒಂದು ಕಥೆಯನ್ನು ಹೇಳ್ತಾರೆ ಇಲ್ಲಿ. ಯತ್ರೇಶ್ವರೋ ದೇವರಸ್ಯ ವಿಷ್ಣು ಪ್ರಾದಾದತಾಂಗ ಪ್ರವರಾಯುಧಂ ವೈ ಏನ ಪ್ರಚಿಚ್ಚೇದೈವ ಶಂಕರಂ ಜಿಜ್ಞಾಸಮಾನೋಸ್ತ್ರ ಬಲಂ ಮಹಾತ್ಮ. ಅಲ್ಲಿ ಏನು ಹೇಳ್ತಾರೆ ಕೇಳಿದರೆ, ಇನ್ನೊಂದು ಕಡೆ ಹೋಗ್ತಾನಂತೆ. ಅಲ್ಲಿ ಏನು ವಿಶೇಷ ಕೇಳಿದರೆ, ವಿಷ್ಣುವಿಗೆ ರುದ್ರ ಸುದರ್ಶನ ಚಕ್ರವನ್ನು ಕೊಟ್ಟಿದ್ದ ಅಂತೆ. ಆ ಸುದರ್ಶನ ಚಕ್ರ ದೇವರ ಕೈಯಲ್ಲಿ ಯಾವಾಗಲೂ ಇರ್ತದೆ. ಹಾಗಿರುವಾಗ ಪುನಃ ರುದ್ರ ವಿಷ್ಣುವಿಗೆ ಸುದರ್ಶನ ಚಕ್ರ ಕೊಡುವುದು ಅಂದರೆ ಅಂತ ಕೊಟ್ಟಿದ್ದ ಅಂತೆ. ರುದ್ರ ಒಂದು ಬಾರಿ ಆ ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಕೊಟ್ಟಿದ್ದ ಅಂತೆ. ಆ ಸುದರ್ಶನ ಚಕ್ರದಿಂದ ಆ ಶಂಕರನ ದೇಹವನ್ನೇ 3 ತ್ರಿದೈವ ಛೇದವನ್ನು ಮಾಡಿದ್ದ ಅಂತೆ. ಆ ಶಂಕರನ ದೇಹವನ್ನು ಛೇದವನ್ನು ಮಾಡಿದಂತೆ. ಮುಂದೆ ಏನು ವಿಷಯ ಅಂತ ಹೇಳ್ತಾರೆ, ಛೇದವನ್ನು ಮಾಡಿದ್ದ ಇಷ್ಟು ಹೇಳ್ತಾರೆ ಆ ಪುಲಸ್ತ್ಯರು. ಆಗ ನಾರದರು ಕೇಳ್ತಾರೆ, ಭಗವನ್ ಲೋಕನಾಥಾಯ ವಿಷ್ಣವೇ ವಿಷಮೇಕ್ಷಣ ಕಿಮರ್ಥಂ ಆಯುಧಂ ಚಕ್ರಂ ದತ್ತವಾನ್ ಲೋಕಪೂಜಿತಂ ಶೃಣುಶ್ರಾವಯಿತೋ ಭೂತ್ವಾ ಕಥಾಮೇತಾಂ ಪುರಾತನೀಂ ಚಕ್ರ ಪ್ರಧಾನ ಸಂಬದ್ಧಾಂ ಶಿವ ಮಹಾತ್ಮ್ಯವರ್ಧಿನೀಂ. ಕೇಳ್ತಾರೆ ಯಾವ ಕಾರಣಕ್ಕಾಗಿ, ನಾರದರು ಕೇಳ್ತಾರೆ ಯಾವ ಕಾರಣಕ್ಕಾಗಿ ಆ ಶಿವ ಆ ವಿಷ್ಣುವಿಗೆ ಚಕ್ರವನ್ನು ಕೊಟ್ಟಿದ್ದ, ಹಾಗೇನೆ ಯಾವ ಸಮಯದಲ್ಲಿ ಕೊಟ್ಟಿದ್ದ, ಈ ಕಥೆ ನನಗೆ ಹೇಳಿ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಅಂದರೆ ಖಂಡಿತ ನಿನಗೆ ಹೇಳ್ತೇನೆ ನೋಡು, ಸರಿಯಾಗಿ ಕೇಳು ನೀನು. ಮತ್ತೆ ಅರ್ಧಂಬರ್ಧ ಕಥೆ ಕೇಳಿ ಏನೇನು ಅರ್ಥ ಮಾಡ್ಕೊಳ್ಬೇಡ, ಸರಿಯಾಗಿ ಕಥೆ ಕೇಳು, ನಾನು ಹೇಳುವುದನ್ನು ಕೇಳು ಅಂತ ಆ ಪುಲಸ್ತ್ಯರು ನಾರದರ ಹತ್ರ ಹೇಳ್ತಾರಂತೆ. ಆಗ ಆಸೀದ್ ವಿಜಾತಿ ಪ್ರವರೋ ವೇದ ವೇದಾಂಗ ಪಾರಗ ಗೃಹಾಶಮಿ ಮಹಾಭಾಗೋ ವೀತ ಮನ್ಯುರಿತಿ ಸ್ಮೃತಃ ತದಸ್ತ್ರೇ ಮಹಾಭಾಗ ಭಾರ್ಯಾಸಿ ಚಲ ಸಮ್ಮತ ಪತಿವ್ರತ ಪತಿಪ್ರಾಣ ಧರ್ಮಶೀಲೇತಿ ವಿಶ್ರುತ. ಒಬ್ಬ
ವೀತಮನ್ಯು ಅಂತ ಒಬ್ಬ ವ್ಯಕ್ತಿ ಇದ್ದಂತೆ. ವೀತಮನ್ಯು ಹೇಳಿದರೆ ವೀತ, ಮನ್ಯು ಅಂದರೆ ಸಿಟ್ಟು, ಸಿಟ್ಟನ್ನು ಬಿಟ್ಟವ ವೀತಮನ್ಯು ಅಂತ. ಹಾಗೆ ವೀತಮನ್ಯು ಅಂತ ಒಬ್ಬ ವ್ಯಕ್ತಿ ಇದ್ದಂತೆ. ಅವನ ಹೆಂಡತಿ ಪತಿವ್ರತೆ ಅಂತೆ, ಒಂದು ಆತ್ರೇಯ ವಂಶದಲ್ಲಿ ಬಂದವಳಂತೆ. ಧರ್ಮಶೀಲ ಅಂತ ಅವಳ ಹೆಸರಂತೆ, ಧರ್ಮದಲ್ಲೇ ರಥರಾದವಳು ಅಂತ. ಒಬ್ಬ ವೀತಕ್ರೋಧ, ಅವಳ ಹೆಂಡತಿಯ ಹೆಸರು ಧರ್ಮಶೀಲ ಅಂತ. ಹಾಗಾಗಿ ತಸ್ಯಾಮಸ್ಯ ಮಹರ್ಷೇಸ್ತು ಋತುಕಾಲಾಭಿಗಾಮಿನ ಸಂಬಭುವ ಸುತ ಶ್ರೀಮಾನ್ ಉಪಮನ್ಯುರಿತಿ ಸ್ಮೃತ ತಮ್ಮಾತಾ ಮುನಿಶಾರ್ದೂಲ ಶಾಲಿ ಪಿಷ್ಟರ ಸೇನಮಯಿ ಪೋಷಯಾಮಾಸ ವದತಿ ಕ್ಷೀರಮೇಧ ಸುದುರ್ಗತ. ಏನು ಕೇಳಿದರೆ ಅವರಿಗೆ ತುಂಬಾ ಬಡತನ ಅಂತೆ. ಆ ಬಡತನ ಇದ್ದಿದ್ದರಿಂದ ಆದರೂ ಕೂಡ ಒಂದು ಮಗ ಇದ್ದ ಅಂತೆ, ಅವನ ಹೆಸರು ಉಪಮನ್ಯು ಅಂತ. ಆ ಉಪಮನ್ಯುವಿಗೆ ಸ್ವಲ್ಪ ದೊಡ್ಡವನಾಗಿದ್ದ ಅಂತೆ. ಆ ಉಪಮನ್ಯುವಿಗೆ ಆ ಧರ್ಮಶೀಲೆ ಶಾಲಿಪಿಷ್ಟರಸ ಅಂತ. ಶಾಲಿಪಿಷ್ಟರಸ ಅಂದರೆ ಅಕ್ಕಿ ತೊಳೆದ ನೀರುಂಟಲ್ವಾ, ಅದು ಶಾಲಿಪಿಷ್ಟರಸ ಅಂತ. ಆ ಅಕ್ಕಿ ತೊಳೆದ ನೀರನ್ನು ಇದು ಹಾಲು ಅಂತ ಹೇಳ್ಕೊಂಡು ಕೊಡ್ತಾ ಇದ್ಲಂತೆ. ಅಷ್ಟು ಬಡತನ, ಕೊಡ್ಲಿಕ್ಕೆ ಹಾಲಿಗೆ ಗತಿ ಇಲ್ಲ, ಆದರೆ ಅಕ್ಕಿ ತೊಳೆದ ನೀರನ್ನೇ ಇದು ಹಾಲು ಅಂತ ಹೇಳಿ ಆ ಮಗುವಿಗೆ ಕೊಡ್ತಾ ಇದ್ಲಂತೆ ಅವಳು. ಆಗ ಸೋ ಅಜಾನನೋಥ ಕ್ಷೀರಸ್ಯ ಸ್ವಾದುತಾಂಪಯ ಇತ್ಯಥ ಸಂಭಾವನಾಂ ಅಪ್ಯಕರೋ ಶಾಲಿಪಿಷ್ಟರಸೇಪಿ ಸತ್ವೇಕದಾ ಸಮಂ ಪಿತ್ರ ಕುತ್ರಚಿದ್ ದ್ವಿಜವೇಶ್ಮನಿ ಕ್ಷೀರೋದನಂ ಚ ಬುಭುಜೆ ಸುಸ್ವಾದು ಪ್ರಾಣ ಪುಷ್ಟಿದಂ. ಅವನಿಗೆ ಹೇಗೆ ಗೊತ್ತಾಗಬೇಕು ಇದು ಹಾಲಲ್ಲ, ಇದು ಅಕ್ಕಿಯ ತೊಳೆದ ನೀರನ್ನು. ಅಮ್ಮ ಏನು ಹೇಳಿದ ಅದನ್ನು ಒಪ್ಕೊಂಡಿದ್ದ. ಅವನು ಆ ಹುಡುಗ ಭಾರಿ ಚಂದ ಇದೆ, ಬಹಳ ಚಂದ ಇದೆ ಅಂತ ಹೇಳ್ಕೊಂಡು ಆ ಅಕ್ಕಿಯ ನೀರನ್ನೇ ಕುಡಿತಾ ಇದ್ದಂತೆ, ಇದು ಹಾಲು ಹಾಲು ಅಂತ ಹೇಳ್ಕೊಂಡು. ಆದರೆ ಸತ್ಯವನ್ನು ಎಷ್ಟು ದಿನ ಅಂತ ಮುಚ್ಚಲಿಕ್ಕಾಗ್ತದೆ. ಒಂದು ದಿನ ಅಪ್ಪನೊಟ್ಟಿಗೆ ಇವನು ಒಂದು ಕಡೆ ಹೋಗಿದ್ದ ಅಂತೆ. ಎಲ್ಲಿ? ಒಂದು ಮನೆಗೆ ಹೋಗಿದ್ದ ಅಂತೆ. ಆ ಮನೆಗೆ ಹೋಗಿ ಅಲ್ಲಿ ಒಳ್ಳೆಯ ಗಡದ್ ಹಾಲನ್ನು ತಿಂದ ಅಂತೆ. ಹಾಲನ್ನವನ್ನು ತಿಂದು ಸಲಬ್ಧ್ವಾನುಪಮಂ ಸ್ವಾದಂ ಕ್ಷೀರಸ್ಯ ಋಷಿಧಾರಕ ಮಾತ್ರ ದತ್ತಂ ದ್ವಿತೀಯೇ ನಿನ್ನಾದತ್ತೇ ಪುಷ್ಟವಾರಿ ತತ್ ರುರೋಧಾತೋ ಬಾಲ್ಯಾತ್ ಪಯೋರ್ತಿ ಚಾತಕೋ ಯಥಾ ತಮ್ಮಾತಾ ರುದತಿ ಪ್ರಾಹ ಬಾಷ್ಪಗದ್ಗದಯಾಗಿರ. ಆ ಹಾಲನ್ನು ಕುಡಿದು ಇವನಿಗೆ ಮರುದಿನ ಇವಳಿಗೆ ಆ ತಾಯಿ ಇವನಿಗೆ ಈ ಅಕ್ಕಿದೊಳ ನೀರನ್ನು ಹಾಲಂತ ಕೊಟ್ಟರೆ ಇವನು ಕುಡಿತಾ ಇಲ್ಲ ಅಂತೆ. ಹೇಳ್ತಾ ಇದ್ದಾನಂತೆ, ನನಗೆ ಇದು ಬೇಡ, ನನಗೆ ಹಾಲು ಬೇಕು ಅಂತ. ನೋಡಿ, ಇಷ್ಟು ದಿನ ಯಾವಾಗ ಆಸೆ ಇರಲಿಲ್ವೋ ಅಷ್ಟು ದಿನ ಇವನಿಗೆ ಆ ಅಕ್ಕಿ ತೊಳೆದ ನೀರೇ ಹಾಲಾಗಿತ್ತು. ಯಾವಾಗ ಅದರ ರುಚಿ ಗೊತ್ತಾಯಿತೋ ಆಗ ಅವನಿಗೆ ಅದು ಇಷ್ಟವಾಗಲಿಲ್ಲ. ಇದು ನಮ್ಮ ಆಸೆ ಇದೇ ಥರ ಅಂತ ಹೇಳುವಂಥದ್ದು. ಆ ಒಂದು ವಿಷಯವೇ ಗೊತ್ತಿರದಿದ್ದಾಗ ನಮಗೆ ಅದರ ಬಗ್ಗೆ ಆಸಕ್ತಿ ಇರುವುದಿಲ್ಲ. ಯಾವಾಗ ತುಂಬ ನಾವು ವಿಷಯದ ಬಗ್ಗೆ ಆಸಕ್ತಿಯನ್ನು ಹೊಂತೇವೋ ಆಗ ನಮಗೆ ಇನ್ನೂ ಆಸಕ್ತಿ ಜಾಸ್ತಿ ಆಗ್ತದೆ, ಬಿಟ್ಟರೆ ಅದು ಕಮ್ಮಿ ಆಗೋದಿಲ್ಲ. ಹಾಗಾಗಿ ಇವನು ಈ ಹಾಲನ್ನು ಕುಡ್ದ ಅಂತೆ, ನನಗಿನ್ನೂ ಈ ಅಕ್ಕಿ ತೊಳೆದ ನೀರು ಬೇಡ, ನನಗೆ ಕ್ಷೀರವೇ ಬೇಕು ಅಂತ ಅವನು ಹೇಳಲಿಕ್ಕೆ, ಅಂದರೆ ಹಾಲೇ ಬೇಕು ಅಂತ ಅವನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ. ಆಗ ಇವಳಿಗೆ ತುಂಬ ಬೇಜಾರಾಯ್ತಂತೆ. ಅಯ್ಯೋ, ನನ್ನ ಮಗ ಹಾಲನ್ನು ಕೇಳ್ತಾ ಇದ್ದಾನೆ, ಅದನ್ನು ಕೊಡುವ ಯೋಗ್ಯತೆ ನಂಗೆ ಇಲ್ಲಲ್ಲ ಅಂತ ತುಂಬ ಬೇಜಾರಾಯ್ತಂತೆ. ತುಂಬ ಬಾಷ್ಪಗದ್ಗದಯ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಬೇಸರ ಪಟ್ಲಂತೆ. ಯದಿ ಇಚ್ಛಸಿ ಪಯೋ ಭೋಕ್ತುಂ ಸದ್ಯ ಪುಷ್ಟಿಕರಂ ಸುತ ತದಾ ರಾಧಾಯ ದೇವೇಶಂ ವಿರೂಪಾಕ್ಷಂ ತ್ರಿಶೂಲಿನಂ ತಸ್ಮಿನ್ ತುಷ್ಟೇ ಜಗದ್ಧಾಮ್ನಿ ಸರ್ವಕಲ್ಯಾಣದಾಯಿನಿ ಪ್ರಾಪ್ಯತೆ ಅಮೃತಪಾಯಿತಂ ಕಿಮ್ಮುನ ಕ್ಷೀರ ಭೋಜನಂ. ಉಂಟಲ್ವಾ, ನೀನುಂಟಲ್ವಾ, ಆ ವಿರೂಪಾಕ್ಷರನ್ನು ಸ್ಮರಣೆ ಮಾಡು. ವಿರೂಪಾಕ್ಷ ಅಂದ್ರೆ ರುದ್ರ. ಆ ರುದ್ರನ ಸ್ಮರಣೆಯನ್ನು ಚೆನ್ನಾಗಿ ಮಾಡಿದರೆ ಉಂಟಲ್ವಾ, ಖಂಡಿತ ನಿನಗೆ ಎಲ್ಲ ಕಲ್ಯಾಣವನ್ನು, ನಿನಗೆ ಎಲ್ಲ ಕಲ್ಯಾಣ ಒದಗ್ತದೆ. ಹಾಗಾಗಿ ಏನೂ ನೀನು ಬೇಜಾರು ಪಡಬೇಡ. ಖಂಡಿತ ನಿನಗೆ ಆ ಒಂದು ಹಾಲನ್ನು ಅವನು ಪ್ರೀತನಾದ ಅಂತಾದರೆ, ರುದ್ರ ಪ್ರೀತನಾದ ಅಂತಾದರೆ ಖಂಡಿತ ನಿನಗೆ ಆ ಹಾಲನ್ನು ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾರಂತೆ. ಆಗ ತನ್ಮಾದರ ವಚನಂ ಶ್ರುತ್ವಾ ವೇದ ಮನ್ಯಸುತೋ ಬ್ರವೀತ್ ಕೋಯಂ ವಿರೂಪಾಕ್ಷ ಇತಿ ತ್ವಯಾ ರಾಜ್ಯಸ್ತು ಕೀರ್ತಿತ ತತಃಸುತಂ ಧರ್ಮಶೀಲ ಧರ್ಮಾಢ್ಯಂ ವಾಕ್ಯಂ ಅಬ್ರವೀತ್ ಯೋಯಂ ವಿರೂಪಾಕ್ಷ ಇತಿ ಶ್ರೂಯತಾಂ ಕಥಯಾಮಿತೆ. ಆಗ ಧರ್ಮಶೀಲ ಹೇಳಿದ್ಲಂತೆ, ನಿಂಗೆ ಆ ವಿಷಯ ಬೇಕಾ? ಖಂಡಿತ ಹೇಳ್ತೇನೆ ನೋಡು. ಆ ವಿರೂಪಾಕ್ಷ ಯಾರಂತ ನಿಂಗೆ ಆ ಕಥೆಯನ್ನು ಹೇಳ್ತೇನೆ. ಹಿಂದೆ ಆಸೀನ್ ಮಹಾಸುರಪತಿ ಶ್ರೀಧಾಮ ಇತಿ ವಿಶ್ರುತ ತೇನಾಕ್ರಮ್ಯ ಜಗತ್ಸರ್ವಂ ಶ್ರೀನೀತಾ ಸ್ವವಶಂಪುರ ನಿಶ್ರೀಕಾಸ್ತಯೋ ಲೋಕ ಕೃತಾಸ್ತೇನ ದುರಾತ್ಮನ ಶ್ರೀವತ್ಸಂ ವಾಸುದೇವಸ್ಯ ಹರ್ತುಮೈಚ್ಛನ್ ಮಹಾಬಲಃ. ನಿಂಗೆ ಆ ರುದ್ರ ಯಾರು ಅಂತ ಹೇಳ್ಬೇಕಲ್ಲ, ಮೊದಲು ಹೇಳ್ತೇನೆ ಆ ಕಥೆಯನ್ನು. ನಿಂಗೆ ಅದರ ಮುಂಚೆ ಒಂದು ಕಥೆಯನ್ನು ಹೇಳ್ತೇನೆ ನೋಡು. ಶ್ರೀಧಾಮ ಅಂತ ಒಬ್ಬ ಇದ್ದ. ಅವನಿಗೆ ಶ್ರೀಧಾಮ ಅಂತ ಯಾಕೆ ಹೆಸರು ಕೇಳಿದರೆ ಸಂಪತ್ತಿದ್ದಾವ ಅಂತ. ಯಾವ ರೀತಿಯಾಗಿ ಸಂಪತ್ತು ಕೇಳಿದರೆ, ಜಗತ್ತಲ್ಲಿ ಯಾವ್ಯಾವ ಸಂಪತ್ತು ಇದೆ ಅಂತ ಇರ್ತದೋ
ಆ ಸಂಪತ್ತೇ ನನ್ನ ಮನೆ ಇರಬೇಕು ಅಂತೆಲ್ಲ ಒಂದರ ಕಳ್ಳಂತರ ಎಲ್ಲವನ್ನು ದೋಚ್ಕೊಂಡು ಬರ್ತಾ ಇದ್ದ ಅಂತೆ. ದೋಚ್ಕೊಂಡು ಬಂದು ತಗೊಂಡು ಬಂದು ತನ್ನ ಮನೇಲಿ ಇಟ್ಕೊಳ್ತಿದ್ದ ಅಂತೆ. ಜಗತ್ತಿನಲ್ಲಿ ಸಂಪತ್ತೇ ಇಲ್ಲದಾಗೆ ಮಾಡಿಬಿಟ್ಟ ಅಂತೆ ಅವನು. ಆಗ ತಮಸ್ಯ ದುಷ್ಟಂ ಭಗವಾನ್ ಅಭಿಪ್ರಾಯಂ ಜನಾರ್ದನ ಜ್ಞಾತ್ವಾ ತಸ್ಯ ವಧಾಕಾಂಕ್ಷಿ ಮಹೇಶ್ವರ ಉಪಾಗಮತ್ ಏತಸ್ಮಿನ್ನಂತರೇ ಶಂಭುರ್ ಯೋಗಮೂರ್ತಿಧರೋ ವ್ಯಯಃ ತಸ್ಥೋ ಹಿಮಾಚಲ ಪ್ರಸ್ಥಾಮಾಶ್ರಿತ್ಯ ಶ್ಲಕ್ಷ್ಣಭೂತಲಂ ಅಥಾಭ್ಯೇತಿ ಜಗನ್ನಾಥಂ ಸಾಹಸ ಶಿರಸಂ ವಿಭುಂ ಆರಾಧಯಾಮಾಸ ಹರಿಃ ಸ್ವಯಮಾತ್ಮಾನಮಾತ್ಮನ. ಇವನು ಏನು ಮಾಡಿದ ಕೇಳಿದರೆ, ಆಗ ಇವನ ಒಂದು ನಿಗ್ರಹ ಮಾಡಬೇಕು ಅಂತ ಅನ್ಕೊಂಡ ಅಂತೆ. ಈ ರೀತಿಯಾಗೆಲ್ಲ ಘೋರವ ತಪ್ಪನ್ನು ಮಾಡ್ತಾ ಇದ್ದಾನಲ್ವಾ ಯಾರು ಈ ಶ್ರೀರಾಮ. ಹಾಗಾಗಿ ಇದು ಮುಂದುವರಿಬಾರದು ಅಂತ ಅಂದ್ಕೊಂಡು ಅವನು ಆ ಒಂದು ಶ್ರೀರಾಮನನ್ನೀಗ ನಾಶ ಮಾಡಬೇಕು ಅಂತ ಅಂದ್ಕೊಂಡ ಅಂತೆ. ಹೀಗೆ ಅಂದ್ಕೊಂಡು ಅವನು ರುದ್ರನ ಹತ್ರ ಮೊದಲು ಹೋಗುವ, ಅವನೇನು ಹೇಳ್ತಾನೆ ನೋಡುವ ಅಂತ ಹೋಗ್ತಾನಂತೆ. ಆಗ ರುದ್ರ ಅಲ್ಲಿ ಯೋಗ ನಿದ್ರೆಯಲ್ಲಿದ್ದ ಅಂತೆ. ಹಾಗಾಗಿ ಆಗ ಬೇಡ, ಅವನು ರುದ್ರನ ಹತ್ರ ಹೋದರೂ ಕೂಡ ರುದ್ರಾಂತರ್ಯಾಮೆ ತನ್ನನ್ನೇ ಸ್ತುತಿ ಮಾಡುವಂಥದ್ದು ಬೇಡ, ನನ್ನೊಳಗೆ ಅಂದರೆ ತನ್ನನ್ನೇ ತಾನು ಸ್ತುತಿ ಮಾಡಿಕೊಂಡ ಅಂತೆ. ಆ ವಿಷ್ಣು ಮತ್ತೆ ಯಾರನ್ನು ಸ್ತುತಿ ಮಾಡಬೇಕಂತ ಅಂದ್ಕೊಂಡ್ರೆ ಅವನು ಯಾರನ್ನು ಮಾಡಬೇಕು, ಅವನಿಗೆ ಚಿಕ್ಕವರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವನಿಗೆ ಅವನು ಮಾಡ್ಕೊಳ್ತಾನೆ ಮತ್ತೆ. ಹಾಗಾಗಿ ಆ ವಿಷ್ಣು ಅವನೇ ಸ್ತುತಿ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ ಅಂತೆ. ಅವನನ್ನು ತನ್ನ ಒಳಗೆ ತನ್ನನ್ನು ನೋಡಿದ ಅಂತೆ ಅವನು. ಆಗ ಸಾಗ್ರಂ ವರ್ಷ ಸಹಸ್ರಂ ತು ಪಾದಾಂಗುಷ್ಟೇನ ತಸ್ಥಿವಾನ್ ಗುಣ ಸತ್ಪರಮಂ ಬ್ರಹ್ಮ ಯೋಗಿಜ್ಞೇಯಮಲಕ್ಷಣಂ ತದಪ್ರೀತ ಪ್ರಭು ಪ್ರಾದಾದ್ ವಿಷ್ಣವೇ ಪರಮಂ ವರಂ ಪ್ರತ್ಯಕ್ಷಂ ತಯಸಂ ಶ್ರೀಮಾನ್ ದಿವ್ಯಂ ಚಕ್ರಂ ಸುದರ್ಶನಂ. ಆಗ ಹೀಗೆ ಮಾಡಿದಾಗ ರುದ್ರನೇ ಮತ್ತೆ ಬಂದ ಅಂತೆ. ಬಂದು ತಗೋ ಚಕ್ರವನ್ನು ತಗೋ ಅಂತ ಏನೋ ಒಂದು ಪ್ರೀತಿಯಿಂದ ಅಜ್ಜನಿಗೆ ಕೊಡುವ ಹಾಗೆ. ಆಗ ಅವನು ಆ ಸುದರ್ಶನ ಚಕ್ರವನ್ನು ಆ ವಿಷ್ಣುವಿಗೆ ಕೊಡ್ತಾನಂತೆ. ಆಗ ತದ್ದತ್ವಾ ದೇವದೇವಾಯ ಸರ್ವಭೂತ ಭಯಪ್ರದಂ ಕಾಲಚಕ್ರನಿಭಂ ಚಕ್ರಂ ಶಂಕರೋ ವಿಷ್ಣುಮಬ್ರವೀತ್ ವರಾಯುಧೋಯಂ ದೇವೇಶ ಸರ್ವಾಯುಧ ನಿಬರ್ಹಣ ಸುದರ್ಶನೋ ದ್ವಾದಶಾರಃ ಷಣ್ಣಾಭಿರ್ದ್ವಿಗೋಜ್ಯವಿ. ಈ ವಿಷ್ಣುವಿಗೆ ಈ ಮೊದಲ ಬಾರಿ ಚಕ್ರ ಸಿಗುವಂಥದ್ದು ಅಂತ ಅಲ್ಲ, ಹಲವು ಬಾರಿ ಸಿಕ್ಕಿದೆ. ಇಲ್ಲಿ ರುದ್ರ ಒಂದು ಸುದರ್ಶನ ಚಕ್ರವನ್ನು ತನ್ನದೊಂದು ಇರಲಿ ಅಂತ ಕೊಡ್ತಾನಂತೆ. ಆಗ ಇದು ಸುದರ್ಶನ ಚಕ್ರ ತುಂಬ ಶಕ್ತಿಶಾಲಿಯಾದದ್ದು, ಎಲ್ಲ ಆಯುಧಗಳನ್ನು ನಿಬರ್ಹಣ ಮಾಡುವಂಥದ್ದು, ನಾಶ ಮಾಡುವಂಥದ್ದು ಅಂತೆಲ್ಲ ಹೇಳಿ ಕೊಡ್ತಾನಂತೆ. ಆಗ ಹರಂ ಹರಿಸ್ಥಿತ ಭೂತಂ ದೃಷ್ಟ್ವಾ ಕೃತಂ ಮಹಾಭುಜ ಕ್ರೀಡೋ ಪೃತದೇಹಸ್ಥೋ ಪ್ರಣಿಪಾದತರೋಭವತ್ ಮುರಾರಿಕರ ವಿಭ್ರಷ್ಟಂ ಚಕ್ರಮಭ್ಯೇತ ಶೂಲಿನಂ ತ್ರಿದಾಚಕ ವಿಶ್ವೇಶಂ ಯಜ್ಞೇಶಂ ಯಜ್ಞಯಾಜಕಂ. ಆಗ ಆ ವಿಷ್ಣು ಆ ರುದ್ರ ಹೇಳ್ತಾನಂತೆ, ಹಾಗಾದ್ರೆ ಇದನ್ನು ಹೇಗೆ ತಿಳಿಯುವಂಥದ್ದು, ತುಂಬ ಗಟ್ಟಿ ಅಂತ ನೀನು ಹೇಳ್ತಾ ಇದೆಯಲ್ವ, ಎಲ್ಲ ಶಸ್ತ್ರವನ್ನು ನಾಶ ಮಾಡಿದೆ ಅಂತ ಹೇಳ್ತಾ ಇದೆಯಲ್ವಾ, ಇದನ್ನು ತಿಳಿಯುವಂಥದ್ದು ಹೇಗೆ ಅಂತ ಹೇಳಿದರೆ ರುದ್ರ ಹೇಳ್ತಾನಂತೆ, ನೀನು ನನ್ನ ಮೇಲೆ ಬಿಡು ಅಂತ ಹೇಳುವಾಗ ಆಗ ಆ ವಿಷ್ಣು ತನ್ನ ಪರಾಕ್ರಮ ಏನು ಅಂತ ತೋರಿಸ್ತಾ ಆ ರುದ್ರನ ದೇಹವನ್ನೇ ಒಂದು 3 ಆಯುಧವನ್ನು ಬಿಟ್ಟು ರಕ್ತ ಬರುವಂತೆ ಮಾಡಿಬಿಟ್ಟ ಅಂತೆ. ಅಂದರೆ ನಿಜವಾಗಿ ಆ ವಿಷ್ಣುವಿನ ಪರಾಕ್ರಮ ಎಂಥದ್ದು ಅಂತ ಹೇಳುವಂಥದ್ದು. ಆ ನಂತರ ಈ ರೀತಿಯಾಗಿ ಮಾಡಿದ ಅಂತೆ. ಆಗ ಇತ್ತೇ ಮುಕ್ತೋ ಭಗವಾನ್ ಹರೇಣ ಗರುಡಧ್ವಜ ಗತ್ವಾ ಸುರಗಿರಿಪ್ರಸ್ಥಂ ಶ್ರೀಧಾಮಾನಂ ಚಿತದರ್ಶಃ ತಂ ದೃಷ್ಟ್ವಾ ದೇವದರ್ಪಗ್ನಂ ದೈತ್ಯಂ ದೇವರೋಹರಿ ಮುಮೋ ಚಕ್ರಂ ವೇಗಾಢ್ಯಂ ಹತೋಸೀತಿ ಭುವನ್ಮುಹಃ. ಆಗ ಈ ಚಕ್ರವ ಸಿಕ್ಕಿದಲ್ವ ಅವನಿಗೆ. ಆಗ ಆ ಶ್ರೀರಾಮನನ್ನು ಆ ಚಕ್ರದಿಂದ, ಶ್ರೀರಾಮ ಎಲ್ಲ ಸಂಪತ್ತನ್ನು ಯಾರು ಕತ್ಕೊಂಡು ಬಂದಿದ್ನ ಅವನ ಎಲ್ಲ ಅಂತಹ ಶ್ರೀರಾಮನನ್ನು ಒಂದು ಚಕ್ರದಿಂದ ಸಾಯಿಸಿ ಬಿಡ್ತಾನಂತೆ ಆ ರಾಮನನ್ನು. ಆಗ ಶ್ರೀಹರಿ ಮಾಡಿದ ಅಂದ್ರೆ ಹೀಗೆ. ಆ ನಂತರ ತದಸ್ತು ತೇನಾ ಪ್ರತಿಪೌರುಷೇಣ ಚಕ್ರೇಣ ದೈತ್ಯಸ ಶಿರೋ ನಿಕೃತಂ ಸಂಚಿನ್ನ ಶೀರ್ಷೋ ನಿವಪಾದ ಶೈಲಾದ್ ವಜ್ರಾಹತಂ ಶಿರೋ ಯಥೈವ ತಸ್ಮಿನ್ ಹತೆ ದೇವರೂಪೋ ಮುರಾರಿರೀಶಂ ಸಮಾರಾತಿ ನಿರೂಪನೇತ್ರಂ ಲಬ್ಧಾ ಚಕ್ರಂ ಪ್ರವರಂ ಮಹಾಯುಧಂ ಜಗಾಮ ದೇವೋ ನಿಲಯಂ ಪಯೋನಿಧಿಂ. ಈ ರೀತಿಯಾಗಿ ಆ ವಿಷ್ಣುವನನ್ನು ಸಾಯಿಸಿ ಆ ನಂತರ ಆ ಕ್ಷೀರ ಸಮುದ್ರಕ್ಕೆ ಆ ಶ್ರೀಧಾಮನನ್ನು ಆ ವಿಷ್ಣು ತನ್ನ ಚಕ್ರದ ಮೂಲಕ ಸಾಯಿಸಿ ಹೋಗಿಬಿಡ್ತಾನಂತೆ. ಆಗ ಹೇಳಿದ ಸೋಯಂ ಪುತ್ರೋ ವಿರೂಪಾಕ್ಷೋ ದೇವದೇವೋ ಮಹೇಶ್ವರ ತಮಾರಾಧ ಚೇಸಾದೋ ಕ್ಷೀರೇಣೇಚ್ಛಸಿ ಭೋಜನಂ. ಇದು ಯಾಕೆ ಬಂದು ಈ ಕತೆ, ವಿರೂಪಾಕ್ಷ ಯಾರು ಅಂತ ಕೇಳಿದ್ಲು ಅವಳು. ಯಾರು ಕೇಳಿದ ಆ ಮಗ ವಿರೂಪಾಕ್ಷ, ನೀನು ಹಾಲು ಬೇಕಾದ ಅವನನ್ನು ಕೇಳುವಂತ ಹೇಳಿದ್ಯಲ್ವಾ, ಆ ವಿರೂಪಾಕ್ಷ ಯಾರು ಅಂತ ಕೇಳಿದ್ಯಲ್ವಾ, ಆ ವಿರೂಪಾಕ್ಷ ಅಂದರೆ ಇವನೇ. ಹಾಗಾಗಿ ನೀನು ಅವನನ್ನು ಇದು ಮಾಡಿದರೆ ಅವನುಂಟಲ್ವಾ ತನ್ನಕ್ಕಿಂತ
ಒಂದು ಅವನಿಗೆ ವಿಷ್ಣುವಿಗೆ ಬೇಕಂತನೇ ಇಲ್ಲ, ಆದರೂ ಕೂಡ ಕೊಡ್ಲಿಕ್ಕೆ ಒಂದು ಅವನಿಗೆ ಅರ್ಹತೆ ಇದೆ. ಆ ರುದ್ರನಿಗೆ ಚಕ್ರ ವಿಷ್ಣುವಿಗೆ ಬೇಕಂತಾದ್ರೆ ಕೊಡ್ಲಿಕ್ಕೆ ಒಂದು ಅರ್ಹತೆ ಇದೆ. ಅಂತಹ ಅರ್ಹತೆ ಉಳ್ಳ ಆ ರುದ್ರ ನಿನಗೆ ಒಂದು ಹಾಲು ಕೊಡುವುದಿಲ್ವಾ? ಖಂಡಿತ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ಕೊಂಡು ಅಂತಹ ಹಾಲು ನೀ ಅವನ ಹತ್ರ ಬೇಕಾದ್ರೆ ಅವನ ಹತ್ರ ಕೇಳು ಅಂತ ಅವಳು ಹೇಳ್ತಾಳಂತೆ. ಆಗ ತನ್ಮಾತೃ ವಚನಂ ಶುತ್ವಾ ವೀತ ಮಂಜುಸುತೋ ಬಲಿ ತಮಾರಾಧಾಯ ವಿರೂಪಾಕ್ಷಂ ಪ್ರಾಪ್ತ ಕ್ಷೀರೇಣ ಭೋಜನಂ ಏವಂ ತವೋಕ್ತಂ ಪರಮಂ ಪವಿತ್ರಂ ಸಂಚೇತನಂ ಶರ್ವತನೋ ಪುರಾ ವೈ ತತ್ತೀರ್ಥವರ್ಯಂ ಸ ಮಹಾಸುರೋ ವೈ ಸಮಾಸ ಸಾದಾತ ಸುಪುಣ್ಯ ಹೇತೋ. ಆ ನಂತರ ಅವನು ಆ ರೀತಿಯಾಗಿ ಯಾರು ಉಪಮನ್ಯು ಆ ರೀತಿ ಚೆನ್ನಾಗಿ ಆ ರುದ್ರನ ಆರಾಧನೆಯನ್ನು ಮಾಡಿ ನನಗೆ ಬೇಕಾದಷ್ಟು ಏನು ಆ ಹಾಲಿಗೆ ಏನು ಅಪೇಕ್ಷೆ ಇತ್ತು ಅದನ್ನೆಲ್ಲ ಪಡ್ಕೊಂಡಾನಂತೆ. ಆ ನಂತರ ಹೀಗೆ ಆ ಒಂದು ವಿರೂಪಾಕ್ಷನ ಒಂದು ವಿಶೇಷವಾದ ಕಥೆಯನ್ನು ಹೇಳಿ ಆ ನಂತರ ಪುನಃ ಮುಂದುವರಿಸ್ತಾರೆ. ಆ ಪ್ರಹ್ಲಾದನ ತೀರ್ಥಯಾತ್ರೆ ಮುಂದುವರಿತಾನೇ ಇದೆ. ತಸ್ಮಿನ್ ತೀರ್ಥವರೇ ಸ್ನಾತ್ವಾ ದೃಷ್ಟ್ವಾ ದೇವಂ ತ್ರಿಲೋಚನಂ ಪೂಜಯಿತ್ವಾ ಸುವರ್ಣಾಕ್ಷಂ ನೈಮಿಷಂ ಪ್ರಯಯೋ ತತಃ. ಆನಂತರ ಅವನು ಅಲ್ಲಿ ಸ್ನಾನವನ್ನು ಮಾಡಿ ತ್ರಿಲೋಚನನ್ನು ಪೂಜೆ ಮಾಡಿ ನೈಮಿಷಾರಣ್ಯಕ್ಕೆ ಹೋಗ್ತಾನಂತೆ. ತತ್ತತೀರ್ಥ ಸಹಸ್ರಾಣಿ ತ್ರಿಂಶತ್ ಪಾಪಹರಾಣಿ ಚ ಗೋಮಧ್ಯ ಕಾಂಚನಾಕ್ಷ್ಯ ಚ ಗುರುದಾಯಾಶ್ಚ ಮಧ್ಯತ ತೇಷು ಸ್ನಾತ್ವಾ ಚ ದದಶ್ ದೇವೇಶಂ ಪೀತವಾಸಮುಚ್ಯುತಂ ಋಷೀನಪಿ ಸಂಪೂಜ್ಯ ನೈಮಿಷಾರಣ್ಯವಾಸಿನಃ. ಏನು ಮಾಡಿದ ಆನಂತರ ಅಲ್ಲಿ ತೀರ್ಥ ಸಹಸ್ರ ಇತ್ತಂತೆ. ಹೇಳ್ತಾರೆ 1000 ತೀರ್ಥಗಳಿತ್ತು ಅಂತ. ಈಗ ಅದು ಯಾವುದು ಸಿಗ್ಲಿಕ್ಕಿಲ್ಲ, ಆದರೂ ಕೂಡ ಕೇವಲ ಒಂದು ಅದರ ಚಿಂತನೆ ಆದರೂ ಆಗ್ತದೆ ಅಂತ ಕೆಲವು ವಿಷಯವನ್ನು ನೋಡುವುದಂತಾದರೆ 30 ಪಾಪಹರಾಣಿ ಹಾಗೆ ತುಂಬ ಇತ್ತು. ಒಂದು ಕಡೆಯಲ್ಲಿ 300 ತೀರ್ಥಗಳು ಒಟ್ಟಿಗೆ ಇತ್ತಂತೆ. ಅಲ್ಲಿ ಅದು ಎಲ್ಲಿದೆ ಕೇಳಿದರೆ ಗುರುದ ಗೋಮತಿ ಕಾಂಚನಾಕ್ಷಿ ಅಂತ ಇದರ 3 ಪ್ರದೇಶಗಳ ಮಧ್ಯದಲ್ಲಿದೆ. ಅಲ್ಲಿ ಸ್ನಾನವನ್ನು ಮಾಡಿ ಪೀತವಾಸ ಅಂತೇಳಿ ಹಳದಿ ವಸ್ತ್ರವನ್ನು ಧರಿಸಿದಂತಹ ಸುವರ್ಣಮಯವಾದ ವಸ್ತ್ರವನ್ನು ಧರಿಸಿದಂತಹ ಹರಿಯನ್ನು ನೋಡಿ ಚ್ಯುತಿಯೇ ಇಲ್ಲದಂತಹ ಅಚ್ಯುತನನ್ನು ನೋಡಿ ಅಲ್ಲಿರುವ ಋಷಿಗಳನ್ನು ಕೂಡ ನೈಮಿಷಾರಣ್ಯವಾಸಿಗಳಾದ ಅಂದರೆ ನೈಮಿಷಾರಣ್ಯ ಅಲ್ಲಿ ವಾಸ ಮಾಡ್ತಾ ಇರುವಂತಹ ದೊಡ್ಡ ದೊಡ್ಡ ಋಷಿಗಳನ್ನು ಕೂಡ ಅರ್ಚನಾದಿಗಳನ್ನು ಮಾಡ್ತಾನಂತೆ. ಹೀಗೆ ಗಯಾ ದೇವದೇವಂ ತದೇಶಾನಂ ಸಂಭೂಜ್ಯ ವಿಧಿನಾದತ ಗಯಾಯಾಂ ಗೋಪತಿಂ ದ್ರಷ್ಟುಂ ಜಗಾಮ ಸಂಹಾಸುರಃ ತತ್ರ ಬ್ರಹ್ಮದದೇ ಸ್ನಾತ್ವಾ ಕೃತ್ವಾಚಾಸ್ಯ ಪ್ರದಕ್ಷಿಣಾಂ ಪಿಂಡ ನಿರ್ವಪಣಂ ಪುಣ್ಯಂ ಪಿತॄಣಾಂ ಸಚಕಾರಃ. ಆನಂತರ ಗಯಾ ಕ್ಷೇತ್ರಕ್ಕೆ ಹೋಗ್ತಾನಂತೆ. ಗಯಾ ಕ್ಷೇತ್ರಕ್ಕೆ ಹೋದ್ಮೇಲೆ ಮಾಡಲೇಬೇಕಾದಂತಹ ಒಂದು ಕೆಲಸ ಹೇಳಿದರೆ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಟ್ಟು ಶ್ರಾದ್ದಾದಿಗಳನ್ನು ಮಾಡುವಂಥದ್ದು. ಅಂತಹ ಶ್ರಾದ್ದಾದಿಗಳನ್ನು ಕೂಡ ಗಯಾ ಕ್ಷೇತ್ರದಲ್ಲಿ ಮಾಡಿ ಅಲ್ಲಿ ಇನ್ನೂ ಆ ತೀರ್ಥಕ್ಷೇತ್ರದ ಏನು ಅವನ ಚಲನೆ ಇದೆ ಅದನ್ನೇ ತುಂಬ ಹೇಳ್ತಾರೆ. ಹೀಗೆ ಹೇಳ್ತಾ ಆನಂತರ ತದಸ್ತ್ರೀಕೂಟಂ ಗಿರಮತ್ರಿಪುತ್ರಂ ಜಗಾಮ ದ್ರಷ್ಟುಂ ಸಹಿ ಚಕ್ರಪಾಣಿನಂ ತಮೀಢ್ಯ ಭಕ್ತ್ಯಾ ತು ಗಜೇಂದ್ರ ಮೋಕ್ಷಣಂ ಜಜಾಪ ಜಪ್ಯಂ ಪರಮಂ ಪವಿತ್ರಂ. ಅನಂತರ ಚಿತ್ರಕೂಟ ಅಂತ ಒಂದು ಪರ್ವತಕ್ಕೆ ಹೋಗ್ತಾನಂತೆ. ಅಲ್ಲಿ ಹೋದರೆ ಚಕ್ರಪಾಣಿಯಾದ ವಿಷ್ಣುವಿನ ಪೂಜೆಯನ್ನು ಮಾಡ್ತಾನಂತೆ. ಆನಂತರ ಅಲ್ಲಿ ಹೋದ್ಮೇಲೆ ಗಜೇಂದ್ರ ಮೋಕ್ಷದ ಕಥೆಯನ್ನು ಭಕ್ತಿಯಿಂದ ಜಪಿಸ್ತಾನಂತೆ, ಪಾರಾಯಣ ಮಾಡ್ತಾನಂತೆ, ಆ ಗಜೇಂದ್ರ ಮೋಕ್ಷ ಚಿಂತನೆಯನ್ನು ಮಾಡ್ತಾನಂತೆ. ಹೀಗೆ ಹೇಳ್ತಾರೆ. ಆ ನಂತರ ಅದು ಏನು ಕೇಳಿದರೆ ಪರಮಂ ಪವಿತ್ರಂ ಅಂತ, ಪರಮ ಶ್ರೇಷ್ಠವಾದ ವಿಷಯ ಅದು. ಆ ಗಜೇಂದ್ರ ಮೋಕ್ಷ ಎನ್ನುವಂಥದ್ದು ಶ್ರೇಷ್ಠವಾದ ತಿಳಿಯಲೇಬೇಕಾದ ವಿಷಯ. ಹಾಗೆಯೇ ಪವಿತ್ರ, ಪಾವನೆ ಮಾಡುವಂಥದ್ದು, ನಮ್ಮನ್ನು ಪವಿತ್ರೀಕರಿಸುವಂಥ, ಶುದ್ಧ ಮಾಡುವಂಥದ್ದು. ಅಂತಹ ಪಾವಯಿತ್ವಾ ತ್ರಾಯತೆ, ನಮ್ಮನ್ನು ಪಾವನೆ ಮಾಡಿ ನಮಗೆ ಜ್ಞಾನಾದಿಗಳನ್ನು ಕೊಟ್ಟು ನಮ್ಮನ್ನು ಸಂಸಾರ ಬಂಧನದಿಂದಲೇ ತರಿಸುವಂಥದ್ದು, ದಾಟಿಸುವಂಥದ್ದು ಅಂತಹ ಗಜೇಂದ್ರ ಮೋಕ್ಷದ ಕಥೆಯನ್ನು ಹೇಳ್ತಾನೆ ಅಂತ, ಆ ಗಜೇಂದ್ರ ಮೋಕ್ಷ ಕಥೆಯನ್ನು ಚಿಂತನೆ ಮಾಡ್ತಾನೆ ಅಂತ ಪುಲಸ್ತ್ಯರು ಹೇಳಿದರು. ಆನಂತರ ಅವನ ಯಾತ್ರೆಯನ್ನು ಪುನಃ ಮುಂದುವರಿಸ್ತಾರೆ. ತತ್ರ ದಿವ್ಯಂ ಮಹಾಶಾಕಂ ವನಸ್ಪತಿ ವಪುರ್ಧರಂ ದದರ್ಶ ಪುಂಡರೀಕಾಕ್ಷಂ ಚಾಪದವಾರಣಂ ತಸ್ಯಾದ ಸತಿರಾತ್ರಂ ಸ ಮಹಾಭಾಗವತೋಸುರ ಸ್ತಂಡಿಲಾಶಾಯಿತು ಪಟನ್ ಸಾರಸ್ವತಂ ಸ್ತವಂ. ಆನಂತರ ಏನು ಮಾಡಿದ ಕೇಳಿದರೆ ಅಲ್ಲಿ ಪುನಃ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ದಂಡಕಾರಣ್ಯ ಅಂತ ನಾವೇನು ಹೇಳ್ತೇವೋ ಹೇಳುದು ಮಾತ್ರ, ಈಗ ಕಾಡು ಸಿಗಲಿಕ್ಕೆ ಭಾರಿ ಕಷ್ಟ ಉಂಟು. ಹಾಗಾಗಿ ಆ ದಂಡಕಾರಣ್ಯ ಅಲ್ಲಿಗೆ ಹೋಗಿ ಅಲ್ಲಿ 3 ರಾತ್ರಿಗಳ ಕಾಲ ವಾಸವನ್ನು ಮಾಡ್ತಾನಂತೆ. ಯಾವ ರೀತಿಯಾಗಿ ಇದ್ದ ಕೇಳಿದರೆ ಸ್ತಂಡಿಲಶಾಹಿ ಅಂದರೆ
ಕೇವಲ ದರ್ಬೆಯ ಆಸನ ಅಂತ ನಾವೇನು ಹೇಳ್ತೇವೋ ಅದನ್ನು ಹಾಕಿಕೊಂಡಿದ್ದ ಅಂತೆ. ಹೀಗೆ ನೋಡಿ, ಒಬ್ಬ ರಾಜ ಅವನು ಯಾತ್ರೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದ ಕೇಳಿದರೆ ಏನು ಪ್ರೀ ಪ್ಲ್ಯಾನ್ ಏನಿಲ್ಲ, ಹೀಗಾಗಬೇಕು ಹಾಗಾಗಬೇಕು ಅಂತ. ಅಲ್ಲಿ ಹೋಗ್ತಾ ಇದ್ದಾನೆ, ಅಲ್ಲಿ ಎಲ್ಲಿ ಜಾಗ ಸಿಗ್ತದೋ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ, ಅಲ್ಲಿ ಇರುವಂಥದ್ದು, ಅಲ್ಲಿ ತಪಸ್ಸಾದಿಗಳನ್ನು ಮಾಡುವಂಥದ್ದು. ಅವನಿಗೆ ಊಟಕ್ಕೆ ಅದಕ್ಕೆ ಚಿಂತನೆ ಇರಲಿಲ್ಲ. ಈಗ ತೀರ್ಥಯಾತ್ರೆಗೆ ಬಂದಿದ್ದೇನೆ ಅಂತ ಹೇಳಿದ ಮೇಲೆ ಅಲ್ಲಿ ತಪಸ್ಸು, ದೇವರ ಜಪ ಇಂಥದ್ದುಗಳನ್ನೇ ಮಾಡಬೇಕು, ಊಟಕ್ಕೆಲ್ಲ ತುಂಬ ಚಿಂತನೆಯೇ ಮಾಡಬಾರ್ದು ಅಂತ ಹೇಳುವ ಹಾಗೆ ಒಂದು ಕಾಡಿನಲ್ಲಿ 3 ದಿನಗಳ ಕಾಲ ಇದ್ದು ಅಲ್ಲಿ ಒಂದು ಸ್ಥಂಡಿಲ ಅಂದರೆ ಒಂದು ದರ್ಬೆಯ ಆಸನದಲ್ಲಿ ಕುಳಿತುಕೊಂಡು ತಪಸ್ಸಾದಿಗಳನ್ನು ಮಾಡ್ತಾನಂತೆ. ಹೀಗೆ ಅವನ ಯಾತ್ರೆಯನ್ನು ಪುನಃ ಮುಂದುವರಿಸ್ತಾರೆ. ಹೀಗೆ ಹೇಳ್ತಾ, ಇಯಂ ತವೋಕ್ತ ಮುನಿಸಂಘಜುಷ್ಟ ಪ್ರಹ್ಲಾದ ತೀರ್ಥಾನುಗತಿ ಸುಪುಣ್ಯ ಯತ್ಕೀರ್ತನ ಶ್ರವಣ ಸ್ಪರ್ಶನಾಚ್ಛ ವಿಮುಕ್ತ ಪಾಪ ಮನುಜಾ ಭವಂತಿ. ಅಲ್ಲಿ ಪುರಾಣದಲ್ಲಿ ನಾನು ಸ್ವಲ್ಪ ತುಂಬ ಸಂಕ್ಷೇಪವಾಗಿ ಹೇಳಿದೆ. ಅಲ್ಲಿ ಪುನಃ ಇದಾದ್ಮೇಲೆ ಇದು ಅಂತ ತುಂಬ ಇನ್ನು ವಿಸ್ತಾರವಾಗಿ ಎಲ್ಲಿ ಸ್ನಾನವನ್ನು ಮಾಡಿದ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಯಾರು ಈ ತೀರ್ಥ ಸ್ಮರಣೆಯನ್ನು ಮಾಡ್ತಾರೋ ಅವರ ಪಾಪ ಕೂಡ ಎಲ್ಲ ನಾಶವಾಗ್ತದೆ ಅಂತ ತಿಳಿಸ್ತಾರೆ. ಹೀಗೆ ತಿಳಿಸಿ ಆಗ ನಾರದರು ಕೇಳ್ತಾರೆ, ಯಾಕೆ ಕೇಳಿರ್ಬೋದು ಅಂತ ಯೋಚನೆ ಮಾಡಿದರೆ, ಯಾಂಜಪ್ಯಾನ್ ಭಗವದ್ಭಕ್ತ್ಯ ಪ್ರಹ್ಲಾದೋ ದಾನವೋ ಜಪತ್ ಗಜೇಂದ್ರ ಮೋಕ್ಷಣದೀಸ್ತು ಚತುರಸ್ಥಾನ್ ಪದಸ್ವಮೇ. ಅಲ್ಲ, ನೀವೇನು ಹೇಳಿದ್ರಲ್ವಾ, ಗಜೇಂದ್ರ ಮೋಕ್ಷ ಅದರ ಚಿಂತನೆಯನ್ನು ಮಾಡಿದ, ಹಾಗೆ ಮಾಡಿದ, ಹೀಗೆ ಮಾಡಿದ ಅಂತ. ಏನದು ಗಜೇಂದ್ರ ಮೋಕ್ಷ ಅಂದರೆ ಅಂತ? ಗಜೇಂದ್ರ ಅಂದರೆ ಆನೆಗೆ ಮೋಕ್ಷವಾಗಿ ಹೋಯ್ತಾ? ಅದು ಆನೆಗೆ ಮೋಕ್ಷವಾಗಲಿಕ್ಕೆ ಹೇಗೆ ಸಾಧ್ಯ? ಅದು ಮನುಷ್ಯ ಜನ್ಮ ಇದ್ದರೆ ಈ ಮೋಕ್ಷಕ್ಕೆಲ್ಲ ಅವನು ಹಾತೊರಿಬೋದು, ತಪಸ್ಸದಿಗಳನ್ನೆಲ್ಲ ಮಾಡ್ಬೋದು. ಈ ಆನೆಗೆ ಮೋಕ್ಷವಾಯಿತು ಅಂತ ಹೇಳಿದರೆ ಅದು ಹೇಗೆ ಸಾಧ್ಯ ಅಂತೆಲ್ಲ ಪ್ರಶ್ನೆಯನ್ನು ಕೇಳ್ತಾರಂತೆ ನಾರದರು. ಆಗ ಪುಲಸ್ತ್ಯರು ಹೇಳ್ತಾರಂತೆ, ಶೃಣುಷ್ವ ಕಥಯಿಷ್ಯಾಮಿ ಜಪ್ಯ ನೇತಾನ್ ಸಪೋದನ ದುಸ್ವಪ್ನನಾಶೋ ಭವತಿ ಯುಕ್ತೈ ಸುಶ್ರುತೈ ಸ್ಮೃತೈ ಗಜೇಂದ್ರ ಮೋಕ್ಷಣಂ ತ್ವಾದೋ ಶೃಣುಷ್ವ ತದನಂತರಂ ಸಾರಸ್ವತಂತ್ರ ಪುಣ್ಯೋ ಪಾಪ ಪ್ರಶಮನೋಸ್ತವೋ. ಹೀಗೆ ನೋಡು, ಈ ಕಥೆಯನ್ನು ಹೇಳ್ತೇನೆ ನಿಂಗೆ. ಹಾಗಾದರೆ ಈ ಕಥೆಯ ಫಲ ಎಂತ ಹೇಳಿದ್ರೆ, ದುಸ್ವಪ್ನ ನಾಶ ಭವತಿ, ದುಸ್ವಪ್ನ ನಾಶವಾಗಬೇಕು ಅಂತ ಆದರೆ ಗಜೇಂದ್ರ ಮೋಕ್ಷದ ಕಥೆಯ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತದೆ ಪುರಾಣ. ಹಾಗಾಗಿ ಅದೆಲ್ಲ ಗಜೇಂದ್ರ ಮೋಕ್ಷಣೆ ಅಂದರೆ ಎಂತ, ಅದು ಎಲ್ಲಿ ಆಯಿತು ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದರೆ ಅವರು ಹೇಳ್ತಾರೆ, ಸರ್ವರತ್ನಮಯ ಶ್ರೀಮಾನ್ ಶ್ರೀಗೋಟೋ ನಾಮ ಪರ್ವತ ಸುತ ಪರ್ವತರಾಜಸ್ಯ ಸುಮೇರೋ ಭಾಸ್ಕರದ್ಯುತೆ ಕ್ಷೀರೋದ ಜಲವೀಚ್ಛಗ್ರೈ ದೌತಾಮಲಶಿಲಾತಲ ಉತ್ತಿದ ಸಾಗರಂ ಬಿತ್ವಾ ದೇವಶ್ರೀ ಗಣಸೇವಿತಃ. ಇದು ಎಲ್ಲಿ ಆಯ್ತು ಹೇಳಿ, ಚಿತ್ರಕೂಟ ಪರ್ವತ ಅಂತ ಅದುಂಟಲ್ವ, ಸಾಮಾನ್ಯವಾದ ಪ್ರದೇಶ ಅಲ್ಲ, ಹಲವು ಚಿನ್ನ ರತ್ನಗಳ ರಾಶಿಯಲ್ಲಿತ್ತು. ಅವನು ಯಾರು ಚಿತ್ರಕೂಟ ಕೇಳಿದರೆ, ಪರ್ವತರಾಜ ಅಂತ ಯಾರಿದ್ದಾನೋ ಅವನ ಮಗ ಅಪ್ಸರೋಬಿ ಪರಿವೃತ ಶ್ರೀಮಾನ್ ಪ್ರಸ್ರವಣಾಕುಲ ಗಂಧರ್ವೈ ಕಿನ್ನರೈ ಯಕ್ಷೈ ಸಿದ್ಧಚಾರಣ ಪನ್ನಗೈ ವಿದ್ಯಾಧರೈ ಸಪತ್ನೀಕೈ ಸಂಯತೈಶ್ಚ ತಪಸ್ವಿ ವೃಕದ್ವೀಪಿ ಗಜೇಂದ್ರೈಶ್ಚ ವೃತಗಾತ್ರೋ ವಿರಾಜತೆ. ಅದೆಂತಹ ಕ್ಷೇತ್ರ ಕೇಳಿದರೆ, ಅಪ್ಸರೆಯಿಂದ, ಗಂಧರ್ವರಿಂದ, ಕಿನ್ನರರಿಂದ, ಸಿದ್ಧರಿಂದ, ಚಾರಣರಿಂದ, ಹೀಗೆ ದೇವತೆಗಳೆಲ್ಲ ಅಂತಹ ಕ್ಷೇತ್ರದಲ್ಲಿದ್ದಾರೆ. ಅಷ್ಟು ಪವಿತ್ರವಾದ, ಅಷ್ಟು ಶ್ರೇಷ್ಠವಾದ ಕ್ಷೇತ್ರ. ಹೇಗೆ ಅದರ ಒಂದು ರಚನೆ ಇರ್ಬೋದು, ಹಾಗೆ ಅಂತಹ ಇನ್ನು ವಿಧವಾಗಿ ವರ್ಣನೆ ಮಾಡ್ತಾರೆ. ಅಲ್ಲಿ ತುಂಬ ವಿಧವಾದ ಮರಗಳೆಲ್ಲ ಇತ್ತು, ಗಂಧ ಚಂದನದ ಮರಗಳೆಲ್ಲ ಇತ್ತು. ಹಾಗೆ ತುಂಬ ವಿಶೇಷವಾದ ಕ್ಷೇತ್ರವಾಗಿತ್ತು ಆ ಚಿತ್ರಕೂಟ ಪರ್ವತ ಅಂತ. ಇಷ್ಟು ಆ ಚಿತ್ರಕೂಟ ಪರ್ವತದ ಪೀಠಿಕೆಯನ್ನು ಕೊಡ್ತಾರೆ. ಆನಂತರ ತಸ್ಮಿನ್ ಸರಸ್ದುಷ್ಟಾತ್ಮ ವಿರೂಪೋ ಅಂತರ್ಜಲೇಶಯ ಆಸೀದ್ ಗ್ರಾಹೋ ಗಜೇಂದ್ರಾಣ ರಿಪುರಾಕೆ ಕರೇಕ್ಷಣ ಅದತೋ ದಂತೋಜ್ವಲಮುಖಃ ಕದಾಚಿತ್ ಗಜಯೂತಪಃ ಮದಸ್ರಾವಿ ಜಲಾಕಾಂಕ್ಷಿ ಪಾದಾಚಾರಿ ಪರ್ವತಃ. ಅಲ್ಲಿ ಹೇಳ್ತಾರೆ, ಅಲ್ಲೊಂದು ಜಲಾಶಯ ಇತ್ತು, ಅಂದರೆ ನೀರಿನ ಒಂದು ಹರಿವು, ಅಂದರೆ ನದಿ ಥರ. ಅಲ್ಲಿ ಏನಾಗಿತ್ತು, ಒಂದು ಘೋರವಾದ ಒಂದು ಮಕರ ಅಂದರೆ ಮೊಸಳೆ ಇತ್ತಂತೆ. ಆ ಮೊಸಳೆ ಏನು ಮಾಡ್ತಾ ಇತ್ತು ಕೇಳಿದರೆ, ಯಾವುದಾದ್ರೂ ಪ್ರಾಣಿಗಳು ಅಲ್ಲಿ ನೀರು ಕುಡಿಲಿಕ್ಕೆ ಬರ್ತದೆ ಅಂತಾದರೆ ಅದನ್ನು ಗಕ್ಕನೆ ಹಿಡಿತಾ ಇತ್ತಂತೆ, ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ಹಿಡಿತಾ ಇತ್ತಂತೆ. ಆಗ ಅದೇ ಪ್ರದೇಶದಲ್ಲಿ ಒಂದು ಆನೆಗಳ ಗುಂಪಿತ್ತಂತೆ. ಹಾಗೆ ತುಷಿತ ಪಾತಕಾಮೋಸೋ ಅವತೀರ್ಣಶ್ಚ ತಜ್ವಲಂ ಸಲೀಲ ಪಂಕಜವನೇ ಯೂತ ಮಧ್ಯಗತಶ್ಚರನ್ ಗೃಹೀತಸ್ತೇನ ರೌದ್ರೇಣ ಗ್ರಾಹೇಣ ವ್ಯಕ್ತಮೂರ್ತಿನ ಪಶ್ಯಂತೀನಾಂ ಕರೇಣೂನಾಂ ಕ್ರೋಶಂತೀನಾಂ ಚಿದಾರಣಂ.
ಆಗ ಒಂದು ಆನೆ ಇತ್ತಂತೆ, ಅದರಲ್ಲಿ ಒಂದು ದೊಡ್ಡ ಗಜರಾಜ ಗಜೇಂದ್ರ ಅಂತ ನಾವೇನು ಹೇಳ್ತಾ ಇದ್ದೇವೋ ಆ ಆನೆ ಇತ್ತಂತೆ. ಆ ಆನೆ ಆ ಪಾತುಕಾಮಹ ಅಂದರೆ ಕುಡಿಲಿಕ್ಕೆ ಆಸೆ, ನೀರು ಕುಡಿಲಿಕ್ಕೆ ಭಾರಿ ಬಾಯಾರಿಕೆ ಆಯ್ತಂತೆ ಅದಕ್ಕೆ ಅದು ಕುಡಿಬೇಕು ಅಂತ ಆ ಸರೋವರಕ್ಕೆ ಇಳಿತಂತೆ. ಇಳಿದ್ರೆ ಅಲ್ಲಿ ಅದು ಹೇಗಿತ್ತು ಕೇಳಿದ್ರೆ ಪಂಕಜವನೆ, ಅಂದರೆ ಆ ನದಿಯಲ್ಲೆಲ್ಲ ತುಂಬ ನದಿಯಲ್ಲೆಲ್ಲ ಬೆಳೆಯುವಂಥದ್ದು ಯಾವುದು ಆ ಕಮಲ, ಹಾಗಾಗಿ ಆ ಕಮಲ ಎಲ್ಲ ಸುತ್ತಲೂ ಇತ್ತಂತೆ. ಅಂತಹ ಪ್ರದೇಶದಲ್ಲಿ ಅದು ನೀರು ಕುಡಿಲಿಕ್ಕೆ ಅಂತ ಹೋದರೆ ಆ ಮೊಸಳೆ ಅದರ ಕಾಲನ್ನು ಹಿಡಿದು ಬಿಡ್ತಂತೆ. ಆಗ ಪಶ್ಯಂತೀನಾಂ ಕರೇಣೂನಾಂ, ಕರೇಣು ಅಂತ ಹೇಳಿದರೆ ಆನೆಯ ಹೆಂಡತಿ, ಹಾಗೆ ಮಹಿಳಾ ಆನೆ, ಹೆಣ್ಣಾನೆ. ಆ ಹೆಣ್ಣಾನೆ ಹೆಣ್ಣಾನೆಗಳಿಗೆಲ್ಲ ಆ ಗಂಡಾನೆ ಕೆಳಗೆ ಬಿದ್ದ, ಗಜೇಂದ್ರ ಕೆಳಗೆ ಬಿದ್ದ, ಅಂದರೆ ಆ ಮೊಸಳೆ ಹಿಡಿದು ಬಿಟ್ಟ ಅಲ್ವಾ, ಹಾಗಾಗಿ ಆ ಹೆಣ್ಣಾನೆಗಳೆಲ್ಲ ಜೋರಾಗಿ ಬೊಬ್ಬೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದಂತೆ. ಅಯ್ಯೋ ನಮ್ಮ ಗಂಡ ಅಲ್ಲಿ ನೀರಲ್ಲಿ ಹಿಡಿದು ಬಿಟ್ಟಿದೆ ಮೊಸಳೆ, ಎಷ್ಟು ಎಳೆದ್ರೂ ಕೂಡ ಆನೆಗೆ ಬಲ ಸಾಕಾಗ್ತಾ ಇಲ್ಲ ಅಂತ. ಆಗ ಹಿರಿಯತೆ ಪಂಕಜವನೇ ಗ್ರಾಹೇಣಾತಿ ಬಲೀಯಸ ವಾರಣೈ ಸಂಹಿತ ಪಾಶೆ ನಿಷ್ಪ್ರಯತ್ನ ಗತಿಕೃತಃ ಇಷ್ಟಮನ ಸುಘೋರೈಸ್ತು ಪಾಶೆ ನಾಗದೃಢೈಸ್ತತ ವಿಸ್ಪೂಯತೆ ಯಥಾಶಕ್ತಿ ವಿಕ್ರೋಶಂಶ್ಚರ ಮಹಾರವಾನ್. ಅವನು ಪ್ರಯತ್ನವನ್ನು ಪಡ್ತವೇ ಇದ್ದಾನೆ, ಆ ಆನೆ ಪ್ರಯತ್ನವನ್ನು ಪಡ್ತವೇ ಇದೆ, ಕಾಲು ಮೇಲೆ ಮಾಡಬೇಕು ಅಂತ. ಆನೆಗೆ ತನ್ನ ಒಂದು ಪ್ರದೇಶದಲ್ಲಿ, ಅಂದರೆ ಭೂಮಿಯಲ್ಲಿ ಬಹಳ ಶಕ್ತಿಶಾಲಿ, ಅದನ್ನು ಯಾವ ಹಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ. ಆದರೆ ನೀರಲ್ಲಿ ಅದರ ಬಲ ಕಮ್ಮಿ ಆಗ್ತಿದೆ. ಹಾಗಾಗಿ ಹೀಗಿರುವಾಗ ಅದು ಎಷ್ಟು ಮಾಡಿದರೂ ಕೂಡ ಅದಕ್ಕೆ ಆ ಆನೆಗೆ ಎಷ್ಟು ಕಾಲಗಳಿಗೂ ಮೇಲೆ ಬರ್ತದೇ ಇಲ್ಲ ಅಂತೆ. ಜೋರಾಗಿ ಮಹಾರವ ಬೊಬ್ಬೆನ ಹಾಕ್ತಾ ಉಂಟಂತೆ ಆನೆ, ಅಂದರೆ ಅದರ ಗೀರು ಎಂತ ನಾವು ಹೇಳ್ತೇವೆ ಗೀಳು, ಜೋರಾಗಿ ಬೊಬ್ಬೆ ಹಾಕಿದ್ರು ಕೂಡ ಏನು ಪ್ರಯೋಜನ? ಬೊಬ್ಬೆ ಹಾಕಿದರೆ ಅದರ ಆ ಕಾಲನ್ನು ಬಿಡ್ತದೆ ಆ ಮೊಸಳೆ? ಸಾಧ್ಯನೇ ಇಲ್ಲ. ಜೋರಾಗಿ ಬೊಬ್ಬೆ ಹಾಕಿದ್ರು ಕೂಡ ಬಿಡ್ತಾನೆ ಇಲ್ಲ ಅಂತೆ. ಆಗ ಸದುನಾಗವರ ಶ್ರೀಮಾ ನಾರಾಯಣ ಪರಾಯಣ ತಮೇವ ಶರಣಂ ದೇವಂ ಗತ ಸರ್ವಾತ್ಮನಾ ತದಾ ವ್ಯತಿತಸ್ಥ ನಿರುತ್ಸಾಹೋ ಗೃಹೀತೋ ಘೋರ ಕರ್ಮಣ ಪರಂ ಆಪದಮಾಪನ್ನೋ ಮನಸಾ ಚಿಂತೆಯದ್ಧರಿಂ. ಏನು ಮಾಡಿದ? ಜೋರು ಕಷ್ಟ ಬಂತಲ್ವಾ ಆ ಆನೆಗೆ. ಹೇಳ್ತಾರಲ್ಲಿ ಪೂರ್ವಜನ್ಮದ ಸಂಸ್ಕಾರದಿಂದ ಆ ಹರಿಯ ನೆನಪಾಯ್ದಂತೆ, ಆ ವಿಷ್ಣುವಿನ ನೆನಪಾಯ್ದಂತೆ, ಆನೆಗೆ ಆ ವಿಷ್ಣುವಿನ ನೆನಪಾಯ್ದಂತೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳುವ ಹಾಗೆ ಜೋರಾಗಿ ಕಾಲು ಹಿಡ್ದಿದೆ ಆ ಮೊಸಳೆ. ಹಾಗೆ ಜೋರು ಕಷ್ಟವಾದಾಗ ಆ ಹರಿಯ ನೆನಪಾಯ್ತಂತೆ. ಅಂದ್ಕೊಂಡಿದಂತೆ ನಾರಾಯಣ ಪರಾಯಣ, ನನಗೆ ಈ ಕಷ್ಟದಿಂದ ಯಾರಾದ್ರೂ ಪಾರಮೆ ಮಾಡ್ಬೇಕಂತಾದ್ರೆ ನಾರಾಯಣ ಬಿಟ್ಟು ಮತ್ತಾರು ಸಾಧ್ಯ ಇಲ್ಲ. ನಾರಾಯಣನ ಪರಾಯಣ, ಪರಾಯಣ ಅಂತ ಹೇಳಿದ್ರೆ ಅವನೇ ದೊಡ್ಡ ಆಸರೆ, ಅವನನ್ನು ಬಿಟ್ಟು ಮತ್ತಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ವಾತ್ಮನ ಮನಸ್ಫೂರ್ತಿಯಾಗಿ ಆ ವಿಷ್ಣುವನ್ನೇ ಚಿಂತನೆ ಮಾಡಿದಂತೆ. ಅಲ್ಲ, ಅದು ಇನ್ನು ಸ್ವಲ್ಪ ಪ್ರಯತ್ನ ಪಡ್ಬೋದಿತ್ತಲ್ವ ಕೇಳಿದರೆ, ಪ್ರಯತ್ನ ಪಡಲಿಲ್ಲ ಅಂತ ನಾವು ಹೇಳುದಾ? ಭಾಗವತ ಹೇಳ್ತೇವೆ 1000 ವರ್ಷಗಳ ಕಾಲ ಹಿಡಿದಂತೆ ಆ ಮೊಸಳೆ. 1000 ವರ್ಷಗಳ ಕಾಲ. ಆ ಆನೆಗೂ ಅಷ್ಟು ಬಲ ಇತ್ತು, ಆ ಮೊಸಳೆಗೂ ಅಷ್ಟು ಶಕ್ತಿ ಇತ್ತು. ಅಂದರೆ ಮುಂದೆ ಹೇಳ್ತಾರೆ ಅದು ಯಾಕೆ ಅಷ್ಟು ವರ್ಷ ಆಯಿತು ಅಂತ. ಆದರೆ ಅಷ್ಟು ವರ್ಷಗಳ ಕಾಲ ಹಿಡಿದಿದೆ ಆ ಆನೆಯನ್ನು. ಇನ್ನೇನು ಮಾಡೋದು? ಅಷ್ಟು ವರ್ಷ ಆದ್ಮೇಲೆ ಚಿಂತನೆ ಬಂತಂತೆ, ಹರಿಯನ್ನೇ ಚಿಂತನೆ ಮಾಡೋಣ ಅಂತ ಚಿಂತನೆ ಮಾಡಿದಂತೆ. ಏಕಾತ್ಮ ನಿಗೃಹೀತಾತ್ಮ ವಿಶುದ್ಧೇನಾಂತರಾತ್ಮನ ಜನ್ಮ ಜನ್ಮಾಂತರಾಭ್ಯಾಸಾತ್ ಭಕ್ತಿಮಾನ್ ಗರುಡಧ್ವಜೆ ನಾಣ್ಯಂ ದೇವಂ ಮಹಾದೇವಾತ್ ಪೂಜಯಾಮಾಸ ಕೇಶವಾತ್ ಮಜಿತಾಮೃತ ಫೇನಾಭಂ ಶಂಖಚಕ್ರ ಗದಾಧರಂ. ಏಕಾತ್ಮ, ಯಾಕೆ ಇವನನ್ನೇ ಮಾಡ್ಬೋದಿತ್ತು? ಬೇರೆ ಯಾರ ದೇವತೆಗಳನ್ನೆಲ್ಲ ಮಾಡ್ಬೋದಿತ್ತಲ್ವ? ಬ್ರಹ್ಮ ರುದ್ರಾದಿಗಳನ್ನೆಲ್ಲ ಮಾಡ್ಬೋದಿತ್ತಲ್ವ ಕೇಳಿದರೆ ಸಾಧ್ಯವೇ ಇಲ್ಲ. ಏಕಾತ್ಮ, ಏಕ ಅಂತ ಹೇಳಿದ್ರೆ ಅಂತ ಪ್ರಧಾನ ಆತ್ಮ ಯಾರು? ಪ್ರಧಾನ ಈ ಜಗತ್ತಿಗೆ ಒಡೆಯ ಯಾರು? ಏಕ ಅಂದರೆ ಪ್ರಧಾನ ಅಂತ ಅರ್ಥ. ಏಷ ಏವ ಕರ್ತ ಅಂತ. ಹಾಗಾಗಿ ಇಂತಹ ಪ್ರಧಾನನಾದಂತಹ ಅವರ ಅನುಯಾಯಿಗಳೆಲ್ಲ ಬೇಡ, ಮೂಲಕ್ಕೆ ಹೋಗಿ ಬಿಡೋಣ. ಆ ಮೂಲಕ್ಕೆ ನನಗಿದೇನು ಮುಕ್ತಿ ಸಿಗ್ಬೇಕಂತಾದರೆ ಆ ನಾರಾಯಣನೇ ಬೇಕು ಅಂಥೇಳಿ ಆ ನಾರಾಯಣನ ಚಿಂತನೆಯನ್ನು ಮಾಡಿದಂತೆ. ಇನ್ನು ಇವನಿಗಿಂತ ದೊಡ್ಡ ಬೇರೆ ಬೆಟರ್ ಯಾರೋ ಸಿಗ್ಬೋದಾಗಲಿಕ್ಕೆ ಸಾಧ್ಯನೇ ಇಲ್ಲ, ಇವನೇ ಬೆಸ್ಟ್. ಹಾಗಾಗಿ ಅಂತಹ ಶಂಖಚಕ್ರ ಗದಾಧರನಾದ ಆ ನಾರಾಯಣನನ್ನು ನೆನಪು ಮಾಡಿಕೊಂಡಿದ್ದಂತೆ. ಅಷ್ಟೇ ಹೇಳ್ತಾರೆ, ಸಹಸ್ರ ಶುಭನಾಮಾನಾಂ ಆದಿದೇವಂ ಭಜಂ ವಿಭುಂ ಪ್ರಗೃಹ್ಯ ಪುಷ್ಕರಾಗ್ರೇಣ ಕಾಂಚನಂ ಕಮಲೋತ್ತಮಂ ಆಪದ್ವಿಮೋಕ್ಷಮನ್ವಿಚ್ಛನ್ ಗಜಸ್ತೋತ್ರ ಮುದೀರಯತ್. ಆಗೇನು ಮಾಡಿದ್ದು ಕೇಳಿದರೆ ಜೋರಾಗಿ ಆ ಕೇಶವನ ಹಲವು ನಾಮಗಳನ್ನೆಲ್ಲ ಹೇಳಲಿಕ್ಕೆ ಪ್ರಾರಂಭ ಮಾಡಿತಂತೆ. ಯಥಾಶಕ್ತಿ ಆ ಆನೆಯ ಸ್ಮರಣೆ ಹೇಗಿತ್ತು ಅಂತ ನೋಡೋಣ.
ಬಹಳ ವಿಸ್ತಾರವಾಗಿ ಒಂದು 20 ಶ್ಲೋಕಗಳಲ್ಲಿ ಆ ವಿಷ್ಣುವಿನ ಆ ನಾರಾಯಣನ ಚಿಂತನೆಯನ್ನು ಮಾಡಿ, 20 ಅಲ್ಲ 30 ಶ್ಲೋಕಗಳಲ್ಲಿ. ಓಂ ನಮೋ ಮೂಲ ಪ್ರಕೃತೆ ಅಜಿತಾಯ ಮಹಾತ್ಮನೆ ಅನಾಶ್ರಿತಾಯ ದೇವಾಯ ನಿಸ್ಪೃಹಾಯ ನಮೋಸ್ತುತೆ ನಮ ಆದ್ಯಾಯ ಬೀಜಾಯ ಆಶಯಾಯ ಪ್ರವರ್ತಿನೇ ಅಂತರಾಯ ಚೈಕಾಯ ಅವ್ಯಕ್ತಾಯ ನಮೋ ನಮಃ. ಮೊದಲು ಅದು ಹೇಳ್ತದೆ ಮೂಲ ಪ್ರಕೃತಿ, ಅಂದರೆ ಮೂಲ, ಈ ಜಗತ್ತಿಗೆ ಸೃಷ್ಟಿಗೆ ಯಾರು ಮೂಲ ಕೇಳಿದರೆ ಅದು ನೀನೇ ನಾರಾಯಣ ಅಂತ ನಿನಗೆ ನಮಸ್ಕಾರ. ಅಜಿತಾಯ, ನಿನ್ನಲ್ಲಿ ಯಾರಾದರೂ ಗೆಲ್ಬೋದಾ ಕೇಳಿದರೆ ಯಾರೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಅಜೇಯ. ಹಾಗಾಗಿ ಅನಾಶ್ರಿತಾಯ ದೇವಾಯ, ಯಾರಿಗೆ ಆಶ್ರಯವೇ ಇಲ್ಲವೋ ಅವರಿಗೆಲ್ಲ ಒಡೆಯನಾಗಿದ್ದಿ ಅಂತಹ ನಿನಗೆ ನಿಸ್ಪೃಹಾಯ, ಯಾವುದರ ಅಟ್ಯಾಚ್ಮೆಂಟ್ ನಿಂಗಿಲ್ಲ. ಈಗ ನಾನೇನೋ ಸ್ತುತಿಯನ್ನು ಮಾಡಿದೆ, ನಿಂಗೆ ಮೊದಲೇ ಹೇಳಿಬಿಡ್ತದೆ ನೋಡಿ, ನಾ ಸ್ತುತಿಯನ್ನು ಮಾಡಿದೆ ಅಂತ ಹೇಳಿ ನಿಂಗೇನೋ ಏನೋ ಜಗತ್ತಿನಲ್ಲಿರುವ ಹಾಗೆ ಏನೋ ಹೊಗಳಿದ ಅಂತ ಖುಷಿಯಾಗುವಂಥದ್ದಲ್ಲ. ಏನೋ ನಿಜವಾದ ಏನು ಧರ್ಮವನ್ನು, ಏನು ಗುಣಧರ್ಮ ಇದೆ ಆ ಭಗವಂತನದ್ದು ಅದು ಹೇಳಿದ ಅಂತ ನಿಮಗೆ ಖುಷಿ ಆಗ್ತದೆ. ಬಿಟ್ಟರೆ ಏನೋ ಜಗತ್ತಿನ ಜನರ ಹಾಗೆ ಏನೋ ಹೊಗಳಿದ್ರು ಅಂತ ಅದೇ ತಕ್ಷಣ ಏನೋ ಜಗತ್ತಿನಲ್ಲಿ ಹೇಗೆ ಏನೋ ಸುಳ್ಳು ಹೊಗಳಿದ ಮೇಲೆ ಖುಷಿಯಾಗಿ ಬಿಡ್ತದೆ, ಆತ ನಿಂಗೆ ಖುಷಿ ಆಗುವಂಥದ್ದಂತಲ್ಲ. ನಿಸ್ಪೃಹಾಯ, ನಿಮಗೆ ಯಾವುದೇ ಅಟ್ಯಾಚ್ಮೆಂಟ್ ಕೂಡ ಇಲ್ಲ. ನಿಮಗೆ ಈ ನಾಮವನ್ನು ಹೇಳಿದ ಮೇಲೆ ನಿಂಗೆ ಖುಷಿ ಆಗ್ತದೆ ಅಂತ ಆದರೆ ಅದು ನಮಗೋಸ್ಕರ ಖುಷಿ ಆಗ್ತದೆ ಅಂತ ಬಿಟ್ಟರೆ, ನಾವೇನೋ ಸ್ತುತಿ ಮಾಡಿದ್ವಿ ಅದರಿಂದ ಖುಷಿ ಆಗಬೇಕು ಅಂತ ಖುಷಿ ಆಗ್ತೀವಿ. ಬಿಟ್ಟರೆ ನಿಂಗೇನೋ ಇದರಿಂದ ಏನೋ ಹೊಗಳಿದ ಅಂತ ಖುಷಿ ಆಗುವಂಥದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತ ನಿಸ್ಪೃಹಾಯ ನಿನಗೆ ನಮಸ್ಕಾರ ಅಂತ ಮೊದಲೇ ಹೇಳಿಬಿಡ್ತದೆ. ಯಾಕಂದ್ರೆ ಇನ್ನು ಮುಂದೆ ತುಂಬ ಹೇಳ್ತದಲ್ವಾ, ಮೊದಲೇ ಏನು ನಿನ್ನ ಗುಣಧರ್ಮ ಏನು ಅಂತ ಮೊದಲು ಹೇಳಿಬಿಡ್ತದೆ ಅದು ಅಂತ ಹೇಳ್ತದೆ. ನಮ ಆದ್ಯಾಯ ಬೀಜಾಯ ಆಶಯಾಯ ಪ್ರವರ್ತಿನೇ ಅಂತರಾಯ ಅನಂತರಾಯ ಚೈಕಾಯ ಅವ್ಯಕ್ತಾಯ ನಮೋ ನಮಃ ನಮೋ ಗುಹ್ಯಾಯ ಗೂಢಾಯ ಗುಣಾಯ ಗುಣವರ್ತಿನೇ ಅಪ್ರತರ್ಕ್ಯ ಪ್ರಮೇಯಾಯ ಅತುಲಾಯ ನಮೋ ನಮಃ. ಬೀಜ, ಈ ಜಗತ್ತಿಗೆ ಬರೀ ಮೂಲ ಪ್ರಕೃತಿ ಅಂತ ಹೇಳಿದ ಮೇಲೆ ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಬೀಜವೇ ನೀನು. ಈ ಜಗತ್ತಿನ ಮೊಳಕೆ ಒಡಿಬೇಕಂತ ಅಂತಾದರೆ ಅದಕ್ಕೆ ಕಾರಣೀಭೂತನಾಗಿದ್ದೆ ನೀನು. ಆಶಯಾಯ, ಋಷಿಗಳಿಂದೆಲ್ಲ ನೀನು ಏನೋ ನಾನಂತಲ್ಲ, ನಾನೆಂತ ಹೇಳಲಿಕ್ಕೆ ಸಾಧ್ಯ. ಋಷಿಗಳೆಲ್ಲ ಏನೋ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಋಷಿಗಳೆಲ್ಲ ನಿನ್ನನ್ನು ಹೊಗಳ್ತಾರೆ. ಹಾಗಾಗಿ ಅಂತಹ ನಿನಗೆ ನಮಸ್ಕಾರ. ಹಾಗೆಯೇ ಗುಹ್ಯ, ನೀನು ತುಂಬ ಗುಹ್ಯ, ಗೂಢ, ಬೇಗ ಕಾಣಬೇಕು ಅಂತ ಹೇಳಿದ್ರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅಪ್ರತರ್ಕ್ಯ ಪ್ರಮೇಯಾಯ, ಏನುಂಟಲ್ವಾ, ನಾನು ಯಾರ ತಿಳಿತೇನೆ ಅಂತ ಹೇಳಿದ್ವಿ, ನಾನು ಇಷ್ಟು 30 ಶ್ಲೋಕದಲ್ಲಿ ಇನ್ನು ಎಷ್ಟೆಷ್ಟು ಶ್ಲೋಕದಲ್ಲಿ ಮಾಡ್ಬೋದು, ಇಷ್ಟು ಶ್ಲೋಕ ನಾನು ಹೇಳಿಬಿಡ್ತೇನೆ ದೇವರ ಬಗ್ಗೆ, ನಾನು ತಿಳಿದು ಬಿಡ್ತೇನೆ ಅಂತ ಹೇಳಿ ಸಾಧ್ಯವೇ ಇಲ್ಲ. ಎಷ್ಟು ತಿಳಿದ್ರೂ ಯಾರನ್ನು ತಿಳಿಯದಾಗ ಆಗ್ತದೆ ಅವನೇ ಭಗವಂತ. ಹಾಗಾಗಿ ಅಪ್ರತರ್ಕ್ಯ ಪ್ರಮೇಯಾಯ ಅತುಲಾಯ, ನಿನಗೆ ಯಾರೂ ಸಮಾನರಿಲ್ಲ ಅಂತ ನಿನಗೆ ನಮಸ್ಕಾರ. ನಮಃ ಶಿವಾಯ ಶಾಂತಾಯ ನಿಶ್ಚಿಂತಾಯ ಯಶಸ್ವಿನೇ ಸನಾತನಾಯ ಪೂರ್ವಾಯ ಪುರಾಣಾಯ ನಮೋ ನಮಃ ನಮೋ ದೇವಾದಿದೇವಾಯ ಸ್ವಭಾವಾಯ ನಮೋ ನಮಃ ನಮೋ ಜಗತ್ಪ್ರತಿಷ್ಠಾಯ ಗೋವಿಂದಾಯ ನಮೋ ನಮಃ. ಶಿವ, ಮಂಗಳಕರನಾದ ನಿನಗೆ ನಮಸ್ಕಾರ. ಚಿಂತೆ ಇರದಂತಹ ನಿನಗೆ ನಮಸ್ಕಾರ. ಚಿಂತೆ ಯಾವಾಗ ಆಗ್ತದೆ, ಮುಂದೆ ಏನಾಗ್ತದೆ ಅಂತ ಗೊತ್ತಿರದಿದ್ದಾಗ ಚಿಂತೆ ಆಗುವಂಥದ್ದು. ಇದು ಯಾವಾಗಲೂ ಹಾಗೆ ಅಲ್ವಾ, ಚಿಂತೆಗೆ ಕಾರಣ ನಮಗೆ ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಹಾಗಾಗಿ ಚಿಂತೆ ಆಗುವಂಥದ್ದು. ಭಗವಂತನಿಂದ ಭೂತ ಭವ್ಯ ಭವತ್ ಪ್ರಭು, ಅವನಿಗೆ ಎಲ್ಲ ಕಾಲಗಳ ಚಿಂತನೆ ಅದೇ ಸಮಯದಲ್ಲಿ ಇರುವುದರಿಂದ ಅವನಿಗೆ ಯಾವಾಗ ಚಿಂತೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಚಿಂತೆ ಇರೋದು ನಿನಗೆ ನಮಸ್ಕಾರ. ಯಶಸ್ವಿನೇ, ನಿನ್ನ ಯಶಸ್ಸುಂಟಲ್ವಾ ಇಡೀ ತ್ರೈಲೋಕ್ಯದಲ್ಲಿಯೂ ಪ್ರಸಿದ್ಧವಾದಂಥದ್ದು. ಸನಾತನಾಯ, ನೀನು ಇಷ್ಟು ಯಶಸ್ಸು ತುಂಬ ಮೇಲೆ ಏರಿದ ಮೇಲೆ ಅವ್ರ ಮೇಲೆ ಕೆಳಗೆ ಬಂದುಬಿಡ್ತಾರೆ, ಹಾಗೇನಿಲ್ಲ. ಸನಾತನಾಯ, ಯಾವಾಗಲೂ ಇರ್ತೀನಿ ನೀನು, ಯಾವಾಗಲೂ ನಿನ್ನ ಯಶಸ್ಸು ಇದ್ದೇ ಇರ್ತದೆ. ಅಂತಹ ನಿನಗೆ ನಮಸ್ಕಾರ. ಪುರಾಣಾಯ, ನೀನುಂಟಲ್ವಾ ಇವನು ಹಳೇ ವ್ಯಕ್ತಿ, ಇವನು ಈಗ ಅಷ್ಟು ಪ್ರಸ್ತುತ ಇಲ್ಲ ಅಂತ ಹೇಳಿಗಿಲ್ಲ. ಪುರಾಣಾಯ, ಪುರಾಣ ಅಂತ ಹೇಳಿದರೆ ಪುರಾ ಅಪಿನವ ಅಂತ, ಹಿಂದೆ ತುಂಬ ಹಿಂದಿನವ, ಆದರೂ ಕೂಡ ಈಗಲೂ ಅವನು ಬೇಕೇ ಬೇಕು, ಎಲ್ಲ ಕಾಲದಲ್ಲೂ ಅವನು ಬೇಕೇ ಬೇಕು ಅಂತ ಹೇಳೋದಕ್ಕೆ ಅಂತಹ ಪುರಾಣ ನಿನಗೆ ನಮಸ್ಕಾರ. ನಮೋಸ್ತು ಪದ್ಮನಾಭಾಯ ನಮೋ ಯೋಗೋದ್ಭವಾಯ ಚ ವಿಶ್ವೇಶ್ವರಾಯ ದೇವಾಯ ಶಿವಾಯ ಹರೇ ನಮಃ ನಮೋಸ್ತು ತಸ್ಮೈ ದೇವಾಯ ನಿರ್ಗುಣಾಯ ಗುಣಾತ್ಮನೇ ನಾರಾಯಣಾಯ ವಿಶ್ವಾಯ ದೇವಾನಾಂ ಪರಮಾತ್ಮನೇ. ಪದ್ಮನಾಭ, ಪದ್ಮವನ್ನು ನಾಭದಲ್ಲಿ ಇಟ್ಕೊಂಡಿರುವ ನೀನು. ಅಷ್ಟೇ ಅಲ್ಲದೆ ವಿಶ್ವೇಶ್ವರ ದೇವ ಶಿವ, ಇನ್ನು ನಿರ್ಗುಣಾಯ ಗುಣಾತ್ಮನೇ, ಗುಣ ಇಲ್ಲ ಆದರೆ ಗುಣ ಇದೆ. ಅದೇನು? ಸತ್ವರಜೋ ತಮೋ ಗುಣ, ಜಗತ್ತಿನ ಬಂಧಕ್ಕೆ ಕಾರಣವಾದ ಸತ್ವರಜೋ ತಮೋ ಗುಣಗಳು ಇಲ್ಲ, ಆದರೂ ಕೂಡ ಗುಣಗಳ ಮೂರ್ತಿ ನೀನು. ಅಂದರೆ ಎಲ್ಲ ಗುಣಗಳಿಗೂ ಕೂಡ ಆಕರ ಯಾರು ಕೇಳಿದರೆ ಅದು ನೀನು ಜ್ಞಾನಾನಂದಮಯ
ಶರೀರ ನಿನ್ನದು ಅಂತ ಹೇಳುವ ಹಾಗೆ ನಾರಾಯಣಾಯ ನಾರಾಯಣಾಯ ಅಂತ ಹೇಳುವಾಗ ನಾರಾಯಣ ಶಬ್ದಕ್ಕೆ ಬಹಳ ಅರ್ಥವನ್ನು ಹೇಳ್ತಾರೆ. ಒಂದು ನಾರ ಅಂತ ಹೇಳಿದರೆ ನರರ ಸಮೂಹ, ನಾರ ಇಡೀ ಜಗತ್ತು, ಅಂತಹ ಜಗತ್ತಿಗೆ ಆಶ್ರಯ ನೀನು, ಅಂತಹ ನಿನಗೆ ನಮಸ್ಕಾರ ಅಂತ. ನಮೋ ನಮಸ್ಕಾರ ನಮ ವಾಮನಾಯ ನಾರಾಯಣ ಅಮಿತ ವಿಕ್ರಮಾಯ ನಾರಾಯಣಾಯ ಅಮಿತ ವಿಕ್ರಮಾಯ ಶ್ರೀಶಾಂಗ ಚಕ್ರಾಸಿ ಗದಾಧರಾಯ ನಮೋಸ್ತಸ್ಮೇ ಪುರುಷೋತ್ತಮಾಯ ಗುಹ್ಯಾಯ ವೇದನಿಲಾಯ ಮಹೋದರಾಯ ಸಿಂಹಾಯ ದೈತ್ಯ ನಿಧನಾಯ ಚತುರ್ಭುಜಾಯ ಬ್ರಹ್ಮೇಣ ರುದ್ರಂ ನಿಶಾಚರ ಸಂಸುತಾಯ ದೇವೋತ್ತಮಾಯ ವರದಾಯ ನಮೋಚ್ಯುತಾಯ. ಇನ್ನೇನುಂಟಲ್ವಾ, ಕಾಲ ಕಾಲಕ್ಕೆ ಸಜ್ಜನರ ರಕ್ಷಣೆಗಂತಲೇ ವಾಮನ ರೂಪವನ್ನು ಧರಿಸಿದ್ದಿ. ಇನ್ನು ಕೆಲವು ಬಾರಿ ಚಕ್ರ ಶಂಖ ಗದ ಇವುಗಳನ್ನು ತಂದು ನಿನ್ನ ದೇಹದಲ್ಲಿ ಇರ್ತದಲ್ವ, ನಿನ್ನ ಕೈಯಲ್ಲಿ ಯಾವಾಗಲೂ ಇರ್ತದೆ, ಅಂತಹ ಆಯುಧಗಳನ್ನೆಲ್ಲ ತಂದು ನಿನ್ನ ಎಲ್ಲರನ್ನೂ ಯಾರು ಕಷ್ಟದಲ್ಲಿರ್ತಾರೋ ಅವರ ಕಷ್ಟವನ್ನೆಲ್ಲ ನಾಶ ಮಾಡಿದ್ದಿ. ವೇದಗಳೆಲ್ಲ ಅನಾದಿಕಾಲ, ವೇದಗಳು ಅನಂತ ಅಂತ ಹೇಳುವಂಥದ್ದು, ಆ ಎಲ್ಲ ವೇದಗಳು ಕೂಡ ನಿನ್ನನ್ನೇ ಸೃಷ್ಟಿಸ್ತಾ ಇವೆ. ಇನ್ನು ಮಹೋದರಾಯ, ದೊಡ್ಡ ಹೊಟ್ಟೆ ಅಂತ ಹೇಳಿದರೆ ಇಡೀ ಜಗತ್ತು ಅವನ ಹೊಟ್ಟೆಯೊಳಗಿದೆ ಅಂತ. ಆದರೂ ಕೂಡ ಹೇಳ್ತಾರೆ ಅವನ ತ್ರಿವಳಿ, ಅಂದರೆ ಅಷ್ಟು ದೊಡ್ಡ ಹೊಟ್ಟೆ ಅವನ ಒಳಗಿದ್ರೂ ಕೂಡ ಅವನ ದೇಹದಲ್ಲಿ ಏನು ದೊಡ್ಡದಿಲ್ಲ ಅಂತೆ, ಅಲ್ಲಿ ತ್ರಿವಳಿಗಳೆಲ್ಲ ಇವೆ ಅಂತ. ಅಂದರೆ ಅಲ್ಲಿ ಯಾವುದೇ ಒಂದು ನಾವೇನು ಬೊಜ್ಜು ಅಂತೆಲ್ಲ ಏನು ಹೇಳ್ತೇವೆ ಅಂಥದ್ದು ಏನಿಲ್ಲ, ತ್ರಿವಳಿಗಳೆಲ್ಲ ಅವನ ಹತ್ರ ಇವೆ ಅಂತೆ. ಅಷ್ಟೇ ಹೇಳ್ತಾ ಚತುರ್ಭುಜಾಯ ಹೇಳ್ತಾರೆ. ಚತುರ್ಭುಜ, 4 ಕೈಗಳಿವೆ ಅಂತ. ಇದು ತುಂಬ ಪ್ರಸ್ತುತ ಅವನ ಸ್ತುತಿ. ಯಾಕೆ ಕೇಳಿದರೆ ಆಚಾರ್ಯರು ಹೇಳ್ತಾರೆ, ಚಕ್ರಶಂಕ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ ಅಂತ. ಅಂದರೆ ಈ ಚಕ್ರಶಂಕ ಗದಾ ಪದ್ಮೇಲೆ ಉಂಟಲ್ವ, ಇದು ಯಾಕೆಂದ್ರೆ ಆಯುಧಗಳು ಯಾಕೆ ಕೇಳಿದರೆ ಅವನ ಸ್ವತಃ ರಕ್ಷಣೆ ಅವನಿಗೆ ಮಾಡ್ಕೊಳ್ಳಿಕ್ಕ ಅಲ್ಲವೇ ಅಲ್ಲ. ಈ ಚಕ್ರಶಂಕ ಗದಾ ಪದ್ಮವನ್ನು ಯಾಕೆ ಇಟ್ಕೊಂಡಿದ್ದಾನೆ ಕೇಳಿದರೆ, ಭಕ್ತರಿಗೆ ಸಮಸ್ಯೆ ಬಂದರೆ ಪರಿಹಾರಕ್ಕೆ ನಾನಿದ್ದೇನೆ ಅಂತ ತೋರಿಸಲಿಕ್ಕೋಸ್ಕರ ಅವನ 4 ಕೈಯಲ್ಲಿ ಚಕ್ರಶಂಕದ ಪದ್ಮವನ್ನು ಇಟ್ಕೊಂಡಿದ್ದಾನೆ. ಚತುರ್ಭುಜ, 4 ಭುಜದಲ್ಲಿ. ಯಾಕೆ ಕೇಳಿದರೆ ಭಕ್ತರ ರಕ್ಷಣೆಗಾಗಿ 4 ಕೈಗಳಿವೆ ಅಂತೆ. ಹಾಗಾಗಿ ನಾನಿಂಥ ಕಷ್ಟಕ್ಕೊಳಗಾಗಿದ್ದೇನೆ, ನನ್ನ ರಕ್ಷಣೆ ಮಾಡೋದಿಲ್ವಾ, ಖಂಡಿತ ನೀನು ಮಾಡಿಯೇ ಮಾಡ್ತಿ ಅಂತ ಅಂತಹ ಹೇಳ್ತಾ ನಾಗೇನ ದೇಹ ಶಯನಾಸನ ಸುಪ್ರಿಯಾಯ ಗೋಕ್ಷೀರ ಹೇಮ ಶುಕನೀಲ ಘನೋಪಮಾಯ ಪೀತಾಂಬರಾಯ ಮಧುಕೈಟಭನಾಶನಾಯ ವಿಶ್ವಾಯ ಚಾರು ಮುಕುಟಾಯ ನಮೋ ಜರಾಯ ನಾಭಿಪ್ರಜಾತ ಕಮಲಸ್ಥ ಚತುರ್ಮುಖಾಯ ಕ್ಷೀರೋದಕಾರ್ಣವ ನಿಕೇತ ಯಶೋಧರಾಯ ನಾನಾ ವಿಚಿತ್ರ ಮುಕುಟಾಂಗದ ಭೂಷಣಾಯ ಸರ್ವೇಶ್ವರಾಯ ವರದಾಯ ನಮೋ ವರಾಯ. ಶ್ರೇಷ್ಠವಾದ ಹಾವಿನ ಮೇಲೆ ಮಲ್ಕೊಂಡಿರುವವ ನೀನು. ಹಾವಿನ ಮೇಲೆ ಮಲ್ಕೊಳ್ಳೋದು, ಹಾವು ನಾವು ನೋಡಿದರೆ ಕಷ್ಟ ಆಗ್ತದೆ, ನೀನು ನೋಡಿದರೆ ಹಾವಿನ ಮೇಲೆ ಮಲ್ಕೊಂಡು ಬಿಟ್ಟಿದ್ದಿ. ಹಾವು ಸಾಮಾನ್ಯದ್ದ, ಅದಕ್ಕೆ ಹೇಳ್ತಾರೆ 1000 ಹೆಡೆ ಉಂಟಂತೆ ಅದಕ್ಕೆ. ಆ ಹಾವಿಗೆ 1000 ಹೆಡೆ ಅಂತೆ. ಆ ಹಾವು ಸಾಮಾನ್ಯ ಅಂತ ಕೇಳಿ ಶಕ್ತಿ ಇಲ್ವಾ ಕೇಳಿದರೆ, ಆ ಹಾವು ಅಂದರೆ ಆ ಶೇಷ ಒಂದು ಸಾಸಿವೆ ಕಾಳಂತೆ ತನ್ನ ಜಗತ್ತನ್ನೇ ಇಟ್ಕೊಂಡಿದ್ದಾನೆ. ಜಗತ್ತು ಶೇಷನ ತಲೆ ಮೇಲೆ ಹೇಗಿದೆ ಕೇಳಿದರೆ ಅದೊಂದು ಸಾಸಿವೆ ಕಾಲಿ ಇದ್ದ ಹಾಗೆ ಅವನ ತಲೆ ಮೇಲೆ ಇದೆ ಅಂತೆ, ಆ ಶೇಷನ ತಲೆ ಮೇಲೆ. ಹಾಗಿರುವಾಗ ಅಂತಹ ಘೋರವಾದ ಶೇಷ ಅವನ ಮೇಲೆ ನೀನು ಆರಾಮಾಗಿ ಏನೂ ಕಷ್ಟವಿಲ್ಲದೆ ಮಲ್ಕೊಂಡಿದ್ಯಲ್ವಾ. ಅಂದರೆ ಆ ದೇವರ ಒಂದು ಗುಣಗಾನವನ್ನು ಮಾಡ್ತಾ ಮತ್ತೆ ಹೇಳ್ತದೆ, ನಿನ್ನ ಉಂಟಲ್ವಾ ಗೋಕ್ಷೀರ ಹೇಮ ಶುಕ, ನಿನ್ನ ದೇಹದ ಬಣ್ಣ ಹೇಗೆ ಗೊತ್ತುಂಟಾ, ಕೆಲವು ಬಾರಿ ಶುಕ್ಲವರ್ಣ ಬಿಳಿ, ಕೆಲವು ಬಾರಿ ನೀಲಘನ ಮೇಘವರ್ಣ ಕೃಷ್ಣನ ವರ್ಣದ ಹಾಗೆ, ಮೇಘ ಮೋಡದ ವರ್ಣದ ಹಾಗೆ ಕಪ್ಪು ಬಣ್ಣ. ಇನ್ನು ಪೀತಾಂಬರ, ಕೆಲವು ಬಾರಿ ಹೇಮ ಸುವರ್ಣದ ಬಣ್ಣ. ಹೀಗೆ ವಿಧ ವಿಧವಾದ ಬಣ್ಣವನ್ನು ಇಟ್ಕೊಂಡಿದ್ದಿ. ಪೀತಾಂಬರ ಅಂತ ಹೇಳಿದರೆ, ಪೀತ ಅಂತ ಹೇಳಿದರೆ ಸುವರ್ಣ, ಆ ಸುವರ್ಣದ ಬಣ್ಣ. ಆ ಸುವರ್ಣದ ಬಣ್ಣದಂತೆ ಯಾರು ಒಂದು ಆ ವಸ್ತ್ರವನ್ನು ಹೊಂದಿದ್ದಾನೋ ಅವನು ಪೀತಾಂಬರ ಅಂತ. ನಿನಗೆ ನಮಸ್ಕಾರ. ಭಕ್ತಿ ಪ್ರಿಯಾಯ ವರದೀಪ್ಸಿತ ಸುದರ್ಶನಾಯ ಪುಲ್ಲಾರವಿಂದ ವಿಪುಲಾಯ ತಲೋಚನಾಯ ದೇವೇಂದ್ರ ವಿಘ್ನ ಶಮನೋದ್ಯುತ ಪೌರುಷಾಯ ಯೋಗೇಶ್ವರಾಯ ವಿರಜಾಯ ನಮೋ ವರಾಯ ಬ್ರಹ್ಮಾಯನಾಯ ತ್ರಿದಶಾಯನಾಯ ಲೋಕಾಧಿನಾಥಾಯ ಭವಾಪನಾಯ ನಾರಾಯಣಾತ್ಮ ಮಹಿತಾಯನಾಯ ಮಹಾವರಾಹಾಯ ನಮಸ್ಕರೋಮಿ. ನಾನು ಯಾಕೆ ಇಷ್ಟು ಸ್ತುತಿ ಮಾಡ್ತಾ ಇದ್ದೇನೆ ಕೇಳಿದರೆ, ಭಕ್ತಪ್ರಿಯ ನೀನು. ಭಕ್ತರಿಗೆ ಏನು ಕಷ್ಟ ಬಂದರೂ ಕೂಡ ನಿನ್ನನ್ನು ಹೇಳ್ಕೊಂಡೆ ಖಂಡಿತ ಅಂತಹ ಕಷ್ಟವನ್ನೆಲ್ಲ ನಾಶ ಮಾಡುವ ನೀನು. ಯಾಕೆ ಗೊತ್ತುಂಟಾ, ನಿನ್ನ ಕಣ್ಣೇ ಅಗಲವಾದ ಕಣ್ಣು ನೀನು. ಯಾವ ರೀತಿಯ ಕೇಳಿದರೆ, ಯಾವ ರೀತಿಯಾಗಿ ಅರಳಿದ ಕಮಲ ಇಡ್ತದೋ ಅಂತಹ ಎಲೆಗಳಂತೆ, ಅಂತಹ
ಅಂತಹ ಅರಳಿದ ಕಮಗಳ ಎಲೆಗಳಂತೆ ನಿನ್ನ ಕಣ್ಣಿವೆ, ಅಷ್ಟು ಆಯತವಾಗಿದೆ. ಇನ್ನುಂಟಲ್ವಾ, ದೇವೇಂದ್ರರೇ ಎಲ್ಲ ತನ್ನ ಕಷ್ಟ ಬಂದು ನಿನ್ನ ಹತ್ರ ಹೇಳ್ಕೊಂಡಾಗ ಎಂತೆಂಥ ದೊಡ್ಡ ಕಷ್ಟ ಬಂದು ಕೂಡ ನೀನು ಪರಿಹಾರ ಮಾಡ್ತಿ. ನನ್ನ ಕಷ್ಟವನ್ನು ಪರಿಹಾರ ಮಾಡುವುದಿಲ್ವಾ? ಖಂಡಿತ ಮಾಡಿಯೇ ಮಾಡ್ತಿ ನೀನು ಅಂತ ಹೇಳ್ತಾ, ಕೂಟಸ್ಥಂ ಅವ್ಯಕ್ತಮಚಿಂತ್ಯ ರೂಪಂ ನಾರಾಯಣ ಕಾರಣಮಾದಿದೇವಂ ಯುಗಾಂತ ಶೇಷಂ ಪುರುಷಂ ಪುರಾಣಂ ತಂ ದೇವದೇವಂ ಶರಣಂ ಪ್ರಪದ್ಯೆ ಯೋಗೇಶ್ವರಂ ಚಾರು ವಿಚಿತ್ರಮೌಲಿ ಮಧ್ಯೇಯಮಗ್ರ್ಯಂ ಪ್ರಕೃತೆ ಪರಸ್ಥಂ ಕ್ಷೇತ್ರಜ್ಯಮಾತ್ಮ ಪ್ರಭವಂ ಪರೇಣ್ಯಂ ತಂ ವಾಸುದೇವಂ ಶರಣಂ ಪ್ರಪದ್ಯೆ. ಯೋಗೇಶ್ವರಂ ಅಂತ ಯೋಗ ಅಂತ ಹೇಳುವಾಗ ಆ ಭಗವಂತನ ಸಂಯೋಗ ಅಂತ ಸಂಯೋಗವನ್ನು ಕೊಡುವವನು ನೀನು. ನಾವು ಆ ಸಂಯೋಗ ಭಗವಂತನ ಹತ್ರ ಹೋಗಬೇಕು ಅಂತಾದರೂ ಕೂಡ ಅವನು ಇಚ್ಛೆ ಪಡಬೇಕು, ಆ ಭಕ್ತ ನನ್ನ ಹತ್ರ ಬರಲಿ ಅಂತ. ಹಾಗಾಗಿ ನೀನು ನನಗೆ ಅಂತಹ ಅವಕಾಶವನ್ನು ಕೊಟ್ಟಿದ್ದಿ. ಹಾಗಾಗಿ ಅಂತಹ ಯೋಗೇಶ್ವರನಾದ ನಿನಗೆ ನಮಸ್ಕಾರ. ನೀನುಂಟಲ್ವ ಕೂಟಸ್ಥ ಅಂತ ಹೇಳಿದರೆ, ಕೂಟಸ್ಥ ಅಂದರೆ ಆಕಾಶಕ್ಕೆ ಹೆಸರು, ಅಂದರೆ ಆ ವಿಕಾರವೇ ಇಲ್ಲದಂಥದ್ದು ಅಂತ. ಆ ಭಗವಂತನಿಗೆ ಯಾವಾಗಲೂ ಕೂಡ ವಿಕಾರ ಎಲ್ಲ ಸಮಯದಲ್ಲೂ ಒಂದೇ ರೀತಿಯಾಗಿರ್ತಾನೆ, ಅವನಿಗೆ ಯಾವತ್ತೂ ವಿಕಾರ ಅಂತ ಇಲ್ಲ. ಇನ್ನು ಯುಗಾಂತ ಶೇಷಂ, ಎಲ್ಲ ಜೀವಿಗಳು ನಷ್ಟವಾದ ಕೂಡ ಯಾವುದೋ ಒಂದು ಇರ್ತಾನೆ, ಅದು ಯುಗಾಂತ ಶೇಷ. ಎಲ್ಲ ಬ್ರಹ್ಮಾದಿಗಳೆಲ್ಲ ನಷ್ಟರಾಗ್ತಾರೆ, ಆದರೂ ಕೂಡ ಯುಗಾಂತದಲ್ಲಿ ಆ ನಾರಾಯಣ ಇರ್ತಾನೆ, ಆದ್ದರಿಂದ ಅವನಿಗೆ ಯುಗಾಂತ ಶೇಷ ಅಂತ ಕರೀತಾರೆ. ಹಾಗೆಯೇ ಪ್ರಕೃತಿ ಪರಸ್ಥಂ, ಆ ಲಕ್ಷ್ಮಿಗಿಂತಲೂ ಶ್ರೇಷ್ಠನಾದವನು ನೀನು. ಯುಗಾಂತ ಶೇಷ ಲಕ್ಷ್ಮೀ ದೇವಿ ಆಗ್ಬೋದು, ಆದರೆ ಆ ಲಕ್ಷ್ಮೀ ದೇವಿಗಿಂತಲೂ ಶ್ರೇಷ್ಠನಾದವನು ನೀನು ಅಂತ ಹೇಳ್ತಾ, ಅದೃಶ್ಯಂ ಅವ್ಯಕ್ತಂ ಅಚಿಂತ್ಯಮವ್ಯಯಂ ಮಹರ್ಷಯೋ ಬ್ರಹ್ಮಮಯಂ ಸನಾತನಂ ವದಂತ್ಯಂ ವೈ ಪುರುಷಂ ಸನಾತನಂ ತಂ ದೇವಗುಹ್ಯಂ ಶರಣಂ ಪ್ರಪದ್ಯೆ ಯದಕ್ಷರಂ ಬ್ರಹ್ಮ ವದಂತಿ ಸರ್ವಗಂ ನಿಶಮ್ಯತಂ ಮೃತ್ಯುಮುಖಾಯ ಪ್ರಮುಚ್ಯತೆ ತಮೀಶ್ವರಂ ತಮೈರ್ಗಣೈ ಪರಾಯಣಂ ವಿಷ್ಣುಮುಪೈಮಿ ಶಾಶ್ವತಂ. ಇನ್ನುಂಟಲ್ವ ಅಕ್ಷರ. ಹಾಗೆಯೇ ಬೃಹತ್, ಜಗತ್ತಲ್ಲಿ ಯಾವುದೆಲ್ಲ ಬೃಹತ್ ಅಂತಿದೆಯೋ ಅದಕ್ಕಿಂತೆಲ್ಲ ಬೃಹತ್ ನೀನು. ಹಾಗೆಯೇ ಅಕ್ಷರ ಅಂತ ಹೇಳುವಾಗ ಯಾವತ್ತೂ ನಾಶವಿರದವನು ಅಂತ. ಕ್ಷರ ನೀನು ಇಷ್ಟು ಕಾಲ ಮಾತ್ರ ಅಂತ ಇಲ್ಲ, ಯಾವಾಗಲೂ ಇರುವವನು. ಹಾಗಾಗಿ ಕಾರ್ಯಂ ಕ್ರಿಯಾಕಾರಣಮ ಪ್ರಮೇಯಂ ಹಿರಣ್ಯಬಾಹುಂ ವರಪದ್ಮನಾಭಂ ಮಹಾಬಲಂ ವೇದ ನಿಧಿಂ ಸುರೇಶಂ ವ್ರಜಾಮಿ ವಿಷ್ಣುಂ ಶರಣಂ ಜನಾರ್ದನಂ ಕಿರೀಟಕೇಯೂರ ಮಹಾರ ನಿಷ್ಕೈರ್ ಮಣಿತ್ತಮಾಲಂಕೃತ ಸರ್ವಗಾತ್ರಂ ಪೀತಾಂಬರಂ ಕಾಂಚನ ಭಕ್ತಿ ಚಿತ್ರಂ ಮಾಲಾದರಂ ಕೇಶಮಭ್ಯುಪೈಮಿ. ಇನ್ನುಂಟಲ್ವ ಅವನ ದೇಹದ ಬಗ್ಗೆ ವರ್ಣನೆ ಮಾಡ್ತದೆ ಆ ಗಜೇಂದ್ರ, ಎಷ್ಟು ಅದಕ್ಕೆ ಆ ಜ್ಞಾನ ನೋಡಿ. ನೀನು ಸುರೇಶ, ದೇವತೆಗಳಿಗೂ ಒಡೆಯನಾದರೂ ಕೂಡ ಎಲ್ಲ ಕ್ರಿಯೆಗಳಿಗೆ, ಎಲ್ಲ ಕ್ರಿಯೆ ಅಂತ ಹೇಳುವಾಗ ಜಗತ್ತಲ್ಲಿ ಯಾವ ಕ್ರಿಯೆ ಅಂತ ಆಗ್ತದೋ ಅದಕ್ಕೆಲ್ಲ ಕಾರಣ ನೀನೇ ಅಂತ. ಅದೇ ಸಾಧ್ಯ? ಒಬ್ಬ ಕುಂಬಾರ ಒಂದು ಮಡಿಕೆಯನ್ನು ಮಾಡಿದ, ಆ ಮಡಿಕೆ ಕಾರಣ ಯಾರು? ಆ ಕುಂಬಾರ ಅಲ್ವಾ ಕೇಳಿದರೆ? ಸಕಲ ಸತ್ತಾದೇಹೇ ತದಧೀನತ್ವ ತತ್ತದ್ವಸು ತದ್ ನಿಮಿತ್ತ ಮಾತ್ರಮೇವ ಅಂತ. ಆ ಕುಂಬಾರನಿಗೆ ಕಾರಣ ಯಾರು? ಕುಂಬಾರ ಹುಟ್ಟಲಿಕ್ಕೆ ಕಾರಣ ಯಾರು? ಅವನ ಅಪ್ಪ ಅಂತದೆ. ಅವನ ಅಪ್ಪನಿಗೆ ಹೀಗೆ ಹೋದರೆ ಮುಖ್ಯವಾಗಿ ಆ ಮೂಲ ಕಾರಣ ನೀನೇ ಆಗಿರ್ತೀಯ. ಆದ್ದರಿಂದ ಅವನಲ್ಲಿ ನಿಂತು ಕೆಲಸವನ್ನು ಮಾಡಿಸುವವನು ಕೂಡ ನೀನೇ. ಆದ್ದರಿಂದ ಹಾಗಾಗಿ ಆ ಎಲ್ಲ ಕಾರ್ಯಗಳಿಗೆ ಮೂಲ ಕಾರಣ ನೀನೇ ಅಂತ ಹೇಳ್ತಾ, ಭವೋದ್ಭವಂ ವೇದ ವಿಧಾಂ ವರಿಷ್ಠಂ ಯೋಗಾತ್ಮನಾಂ ಸೌಖ್ಯಂ ವಿಧಾಂ ವರಿಷ್ಠಂ ಆದಿತ್ಯ ರುದ್ರಾಶ್ವಿವಸು ಪ್ರಭಾವಂ ಪ್ರಭು ಪ್ರಪದ್ಯೆ ಅಚ್ಯುತಮಾತ್ಮವಂತಂ ಶ್ರೀವತ್ಸಾಂಕಂ ಮಹಾದೇವಂ ದೇವಗುಹ್ಯಮನೋಪಮಂ ಪ್ರಪದ್ಯೆ ಸೂಕ್ಷ್ಮಚಲಂ ವರೇಣ್ಯಂ ಅಭ್ಯಭದ್ರವಂ ಪ್ರಭವಂ ಸರ್ವಭೂತಾನಾಂ ನಿರ್ಗುಣಂ ಪರಮೇಶ್ವರಂ ಪ್ರಪದ್ಯೆ ಮುಕ್ತಸಂಗಾನಾಂ ಮಿತೀನಾಂ ಪರಮಂ ಗತಿಂ. ನೀನು ತುಂಬ ವಿಧ ವಿಧವಾದ ಆಭರಣಗಳನ್ನೆಲ್ಲ ಧರಿಸಿದ್ದಿ. ಆ ಆಭರಣಗಳಿಂದ ನೀನು ಒಳ್ಳೆ ಕಾಣ್ತೆ ಕೇಳಿದ್ರೆ, ನಿನ್ನಲ್ಲಿ ಆ ಆಭರಣಗಳಿರುವುದರಿಂದ ಆ ಆಭರಣಗಳು ಚೆನ್ನಾಗಿ ಕಾಣ್ತಾ ಇದೆ ಬಿಟ್ಟರೆ ಆ ಆಭರಣಗಳಿಂದ ನೀನು ಚೆಂದ ಕಾಣುವಂಥದ್ದು ಅಂತ ಅಲ್ಲ. ನೀನು ಮತ್ತೆ ಯಾರು ಕೇಳಿದ್ರೆ, ದೇಹದಲ್ಲಿ ನಿಮಗೆ ಆ ಎದೆಯಲ್ಲಿ ಶಿವ ಚಿಹ್ನೆಯನ್ನೇ ಇಟ್ಕೊಂಡಿದ್ದಿ. ಅಷ್ಟೇ ಅಲ್ಲದೆ ನೀನು ಆದಿತ್ಯ ರುದ್ರ ಸಾಕ್ಷಾತ್ ಈಶ್ವರ ಬ್ರಹ್ಮ ಇವರದ್ದೆಲ್ಲ ಪ್ರಭಾವಕ್ಕೆ ಇವರದ್ದೆಲ್ಲ ಹುಟ್ಟಿಗೆ ಕಾರಣನಾದವನು ನೀನು ಅಂತ ಆ ಗಜೇಂದ್ರ ಹೇಳ್ತದೆ. ಭಗವಂತಂ ಗುಣಾಧ್ಯಕ್ಷಂ ಅಕ್ಷರಂ ಪುಷ್ಕರೇಕ್ಷಣಂ ಶರಣ್ಯಂ ಶರಣಂ ಭಕ್ತ್ಯಾ ಪ್ರಪದ್ಯೆ ಭಕ್ತವತ್ಸಲಂ ತ್ರಿವಿಕ್ರಮಂ ತ್ರಿಲೋಕೇಶಂ ಸರ್ವೇಷಾಂ ಪ್ರಪಿತಾಮಹಂ ಯೋಗಾತ್ಮಾನಂ ಮಹಾತ್ಮಾನಂ ಪ್ರಪದ್ಯೇಹಂ ಜನಾರ್ದನಂ. ಇನ್ನುಂಟಲ್ವಾ, ಜನನನ್ನೇ ನಾಶ ಮಾಡುವ ನೀನು ನನ್ನ ಈ ಒಂದು ಕಷ್ಟವನ್ನು ನಾಶ ಮಾಡಲಿ ಕಷ್ಟವಾ? ಏನೋ ಒಂದು ಮೊಸಳೆ ಹಿಡಿದಿದೆ ನನ್ನ ಕಷ್ಟವನ್ನು ನಾಶ ಮಾಡಲಿ ನಿಂಗೆ ಕಷ್ಟವಾ? ಕಷ್ಟವೇ ಇಲ್ಲ. ಹಾಗಾಗಿ ತ್ರಿವಿಕ್ರಮನಾದಂತಹ ಇಡೀ ಜಗತ್ತು ವ್ಯಾಪಿಸಿರುವಂತಹ ನಿನಗೆ ನಮಸ್ಕಾರ.
ಆದಿದೇವಂ ಅಜಂ ಶಂಭುಂ ವ್ಯಕ್ತಂ ಸನಾತನಂ ನಾರಾಯಣ ಮಣೀಯಾಂಸಂ ಪ್ರಪದ್ಯೆ ಬ್ರಾಹ್ಮಣ ಪ್ರಿಯಂ. ನಮೋ ವರಾಯ ದೇವಾಯ ನಮಃ ಸರ್ವಸಹಾಯ ಚ ಪ್ರಪದ್ಯೆ ದೇವದೇವೇಶಂ ಅಣೀಯಾಂಸ ಮನೋಸ್ತದಾ ಏಕಾಯ ಲೋಕತತ್ವಾಯ ಪರಮಾತ್ಮನೇ ನಮಃ ಶಿರಸೆ ಅನಂತಾಯ ಮಹಾತ್ಮನೇ. ನೋಡು, ಕೊನೆಗೆ ಆ ಗಜೇಂದ್ರ ಇಷ್ಟೇ ಹೇಳಿಬಿಡ್ತದೆ, ಸಹಸ್ರ ಶಿರಸೆ, ನಿನಗೆ 1000 ತಲೆ, ಅಂದರೆ ಎಷ್ಟು ತಲೆ ಬೇಕೋ ಅಷ್ಟು ಪಡೆಯುವಂತಹ ಸಾಮರ್ಥ್ಯ ನಿನಗಿದೆ. ಇಷ್ಟು ಸ್ತುತಿಯನ್ನು ನಾನು ಮಾಡಿದೆ. ಈಗ ಇನ್ನು ನಾನು ಕೆಲವು ಗುಣಗಳನ್ನು ಮಾತಾಡಿದೆ, ಇನ್ನು ಆ ಗಜೇಂದ್ರ ಇನ್ನೂ ಆ ಒಂದೊಂದು ಗುಣಗಳ ಬಗ್ಗೆ ಚಿಂತನೆ ಮಾಡಿದ್ರು ಕೂಡ ಅದು ತುಂಬ ವಿಸ್ತಾರವಾಗಿ ಬರ್ತದೆ. ಆದರೂ ಕೂಡ ಎಷ್ಟು ಮಾಡಿದ್ರು ಮುಗಿತದ ಕೇಳಿದ ನಿನ್ನ ಗುಣಗಾನ ಸಾಧ್ಯವೇ ಇಲ್ಲ. ಅನಂತಾಯ, ನಿನ್ನನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿನ್ನ ಗುಣಗಾನವನ್ನು ಮುಗಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನೀನು ಅನಂತ, ನಿನ್ನ ಗುಣಕ್ಕೆ ಒಂದು ಅಂತ ಇಲ್ವೇ ಇಲ್ಲ ಅಲ್ವಾ. ಹಾಗಾಗಿ ನಿನಗೆ ಅನಂತಾಯ ನಿನಗೆ ನಮಸ್ಕಾರ. ತ್ವಾಮೇವ ಪರಮಂ ದೇವಂ ಋಷಯೋ ವೇದ ಪಾರಗಾಃ ಕೀರ್ತಯಂತಿ ಚ ಯಂ ಸರ್ವೇ ಬ್ರಹ್ಮಾದೀನಾಂ ಪರಾಯಣಂ. ನಮಸ್ತೆ ಪುಂಡರೀಕಾಕ್ಷ ಭಕ್ತಾನಾಂ ಅಭಯಪ್ರದಾ ಸುಬ್ರಹ್ಮಣ್ಯ ನಮಸ್ತೇಸ್ತು ತ್ರಾಹಿ ಮಾಂ ಶರಣಾಗತಂ. ಮತ್ತೆ ಹೇಳ್ತಾರೆ, ಋಷಿಗಳು, ಬ್ರಹ್ಮ, ಸಾಕ್ಷಿ ವೇದವನ್ನು ಚೆನ್ನಾಗಿ ತಿಳಿದವರು ಅವರೆಲ್ಲ ನಿನ್ನ ಸ್ತುತಿಸ್ತಾ ಇದ್ದಾರೆ. ಅದರೆಲ್ಲ ಮುಗ್ಧದಂತ ಉಂಟಾ? ಮುಗ್ಧದಂತವೇ ಇಲ್ಲ. ವೇದ ಅನಂತ ಅಂತ ಹೇಳುವಂಥದ್ದು, ಅನಂತವಾದ ವೇದವೇ ನಿನ್ನ ಎಷ್ಟು ಗುಣಗಾನ ಮಾಡಿದ್ದು ಅದು ಮುಗಿಲೇ ಇಲ್ಲ ಅಂತಾದರೆ, ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣೇಶ ಮನುಪಕ್ರಾಂತ ಸಂವಿದ್ಗುಣಾನಾಂ ಅಂತ ಹೇಳ್ತಾ ಅಲ್ಲಿ ಆ ಶ್ಲೋಕ ಏನು ಹೇಳ್ತದೆ ನೋಡುವಾಗ, ಆ ಲಕ್ಷ್ಮಿ ಅನಾದಿಕಾಲಿನ ಗುಣಗಾನ ಮಾಡಿದ್ರೂ ಮುಗಿಲಿಲ್ಲ, ಅದು ಒಂದು ಅಂಶನೂ ಮುಗಿಲಿಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ಎಷ್ಟು ಅನಾದಿಕಾಲದಿಂದ ಎಷ್ಟು ಆ ಗುಣಗಳ ಚಿಂತನೆಯನ್ನೇ ಮಾಡ್ತಾ ಇರ್ತಾನೆ, ಒಂದು ಅಂಶ ಕೂಡ ಮುಗಿಲಿಲ್ಲ ಅಂತೆ. ಹೀಗಿರುವಾಗ ಈ ಗಜೆಯಿಂದ ಇಷ್ಟು ಗುಣಗಾನವನ್ನು ಮಾಡಿದರೆ ಮುಗಿತು, ನಾನು ಇಷ್ಟು ಮಾಡಿದೆ, ನೀನು ಮುಗೀತು ಅಂತ ಹೇಳಿ ಸಾಧ್ಯ ಉಂಟಾ? ಅದು ಸಾಧ್ಯವೇ ಇಲ್ಲ. ಆದರೂ ಕೂಡ ಸುಬ್ರಹ್ಮಣ್ಯ ನೀನೇ ನನಗೆ, ನಾನು ಇಷ್ಟಾದರೂ ಕೂಡ ಇಷ್ಟು ನಾನು ತಿಳಿದು ನಾನು ಯಾರ ಶರಣ ಆಗ್ತೇನೆ ಕೇಳಿದರೆ, ಯಾರು ನನಗೆ ಆಸರೆ ಅಂತ ಕೇಳಿದರೆ ನನಗೆ ಆಸರೆ ನೀನೇ ಅಂತ ಗಜೇಂದ್ರ ಹೇಳ್ತಾರಂತೆ. ಆ ಗಜೇಂದ್ರನ ಈ ಪ್ರಾರ್ಥನೆಗೆ ಆ ನಾರಾಯಣನ ಪ್ರತಿಕ್ರಿಯೆ ಹೇಗಿತ್ತು, ಅವನು ಯಾವ ರೀತಿಯಾಗಿ ಆ ಗಜೇಂದ್ರನ ರಕ್ಷಿಸಿದ ಅಂತ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ